ನಮಸ್ಕಾರ. ಇದರ ಹಿಂದಿನ ಎಪಿಸೋಡ್ ಅಲ್ಲಿ ನಾನೊಂದು ಮಂತ್ರ ಹೇಳಿದ್ದೆ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ. ಆ ಮಂತ್ರದ ಅರ್ಥನ ಈ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದರ ಅರ್ಥ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಸಲಹೆ ಕೊಡೋಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಅವರೆಲ್ಲರನ್ನು ಕೂರಿಸ್ಕೊಂಡು, ಸಾಧ್ಯ ಆದಷ್ಟು ಅವ್ರನ್ನ ಕೂರಿಸ್ಕೊಂಡು ಈ ವಿಡಿಯೋನ ನೋಡಿ. ಯಾಕೆಂದ್ರೆ ಆಲ್ರೆಡಿ ಮಕ್ಕಳಲ್ಲಿ ತುಂಬಾ ಕ್ರಿಯೇಟಿವಿಟಿ ಇರುತ್ತೆ. ಇದರ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ, ಈ ಮಂತ್ರಗಳ ಅರ್ಥನ ಮಂತ್ರನ ತಿಳ್ಕೊಳ್ಳೋದ್ರಿಂದ, ಮಂತ್ರನ ಅವ್ರ ಹತ್ರ ಪ್ರಾಕ್ಟೀಸ್ ಕೂಡ ಮಾಡಿಸಿ ಅದನ್ನ ಹೇಳೋದ್ರಿಂದ ಅವ್ರ ಬ್ರೈನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗತ್ತೆ, ಲಾಜಿಕಲ್ ಥಿಂಕಿಂಗ್ ಬೆಳೆಯುತ್ತೆ. ಆ ಒಂದು ಪ್ರವೃತ್ತಿನ ಅವರಲ್ಲಿ ಬೆಳೆಸಿ ಅಂತ ಹೇಳ್ತಿದ್ದೀನಿ. ಮಕ್ಳು ಏನೇ ಪ್ರಶ್ನೆ ಕೇಳಿದ್ರು ಹೇಳಿದಷ್ಟು ಮಾಡು, ದೊಡ್ಡವ್ರು ಹೇಳಿದ್ ಮಾಡ್ಬೇಕು, ಏನೋ ಕೇಳಬಾರ್ದು ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಆ ತಪ್ಪನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ನಿಮಗ್ ಗೊತ್ತಿರೋ ಉತ್ತರಗಳನ್ನ ಪ್ರಾಮಾಣಿಕವಾಗಿ ಕೊಡಕ್ಕೆ ಪ್ರಯತ್ನ ಪಡಿ. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ತಿಳಿದವ್ರ ಹತ್ರ ತಿಳ್ಕೊಂಡು ಅದನ್ನ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿ. ಮಕ್ಕಳ ಪ್ರಶ್ನೆಗಳನ್ನ ಯಾವತ್ತೂ ತೆಗೆದು ಹಾಕಬೇಡಿ. ಅದರಿಂದಾಗಿ ಅವರ ಲಾಜಿಕಲ್ ಥಿಂಕಿಂಗ್ ಅನ್ನೋ ಪ್ರವೃತ್ತಿ ಅವರಲ್ಲಿ ಬೆಳೆಯಲ್ಲ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಇದ್ರ ಲಿಂಕ್ನ ನನ್ನ ಒಂದಷ್ಟು ಫ್ರೆಂಡ್ಸ್ಗೆ ಕಳಿಸಿದ್ದೆ. ಆವಾಗ ನಾನು ಅವಳಿಗೆ ಫೋನಲ್ಲೇ ಕೂಡ ಸರಳವಾದ ಭಾಷೆಯಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದೆ. ಆಮೇಲೆ ನನಗೆ ಅದರಿಂದಾಗಿ ಆಕೆಯಿಂದಾಗಿ ಒಂದು ಐಡಿಯಾ ಬಂತು. ಆಕೆ ಕೂಡ ಹೇಳಿದ್ಲು, ನಮ್ಮಂಥವ್ರು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಕ್ಕ, ಈ ತರ ಇನ್ನೂ ಈಸಿಯಾಗಿ, ಇನ್ನೂ ಸರಳವಾಗಿ, ಸುಲಭವಾಗಿ ನಮ್ಗೆ ಅರ್ಥ ಆಗೋ ಹಾಗೆ ಹೇಳ್ಬಹುದಲ್ವಾ ಅಂತ ಕೇಳಿದ್ರು. ಅದಕ್ಕಾಗಿ ನಾನು ಇದನ್ನ ಇನ್ನೂ ಸರಳವಾದ ಭಾಷೆಯಲ್ಲಿ ಕೆಲವ್ರಿಗೆ, ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಅದು ಅಲ್ಲದೆ ಈ ಜೀವನ ಮೌಲ್ಯಗಳಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಈ ವಿಷಯ ವಸ್ತುನ ರೆಡಿ ಮಾಡಿದ್ದಿದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಮೊದಲನೇ ಮಂತ್ರ ಈ ದ್ವಾಸುಪರ್ಣ ಸೈಜಾ ಸಖಾಯ. ಇದು ತುಂಬಾ ಬೇಸಿಕ್. ಇದರಲ್ಲಿರೋ ಅರ್ಥನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಎಲ್ಲಾ ಮಂತ್ರಗಳು, ಈ ಜೀವನ ಮೌಲ್ಯಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಮಂತ್ರಗಳಲ್ಲೂ ಕೂಡ ಮುಂದೆ ಏನೇನ್ ಬರ್ತಾ ಹೋಗುತ್ತೋ ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಅದು ತುಂಬಾ ಸರಳವಾಗಿ ಹೋಗ್ಬಿಡತ್ತೆ. ಹಾಗಾಗಿ ಈ ಒಂದು ಮಂತ್ರನ ತುಂಬಾ ಜಾಸ್ತಿ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ಇದಕ್ಕೆ ನಾವು ಜಾಸ್ತಿ ಟೈಮ್ ಕೊಡ್ಬೇಕಾದ ಅಗತ್ಯ ಇರೋದ್ರಿಂದ ಈ 3 ಅಸ್ತಿತ್ವಗಳಾಗ್ಲಿ, ವಿಶ್ವಚೇತನ, ಅಣುಚೇತನ, ಜಡದ ಮಧ್ಯೆ ಇರುವಂತಹ ಎಲ್ಲ ಡಿಫ್ರೆನ್ಸಸ್ ಆಗ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೇನೆ ಮುಂದಿನ ಎಲ್ಲ ಮಂತ್ರಗಳು ತುಂಬಾನೇ ಸುಲಭವಾಗಿ, ಸರಳವಾಗಿ, ಬೇಗ ಅರ್ಥ ಆಗತ್ತೆ. ಹಾಗಾಗಿ ಇದಕ್ಕೆ ನಾವು ಜಾಸ್ತಿ ಹೊತ್ತು ಕೊಡ್ಬೇಕು, ಇದರ ಅರ್ಥನ ನಾವು ಜಾಸ್ತಿ ಸಾರಿ ಡಿಸ್ಕಸ್ ಮಾಡ್ಬೇಕು ಅನ್ನೋ ಒಂದು ಕಾರಣದಿಂದ ಇನ್ನೂ ಸರಳವಾದ ಭಾಷೆಯಲ್ಲಿ ಆಕೆಗೋಸ್ಕರ, ಅಂಥವರಿಗೋಸ್ಕರ ಕೂಡ ಇದನ್ನ ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಇನ್ನೊಂಚೂರು ವಿವರಣೆ ಕೊಟ್ಬಿಟ್ಟು ನನ್ನ ಮುಂದಿನ ಮಂತ್ರನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಡ, ಚೇತನ, ವಿಶ್ವಚೇತನ ಅಂತ 3 ಅಸ್ತಿತ್ವಗಳನ್ನ ಹೇಳಿದೆ. ಜಡ ಅಂದ್ರೆ ನಿರ್ಜೀವ ವಸ್ತು. ನಿರ್ಜೀವ ವಸ್ತು ಅಂದ್ರೆ ಜೀವ ಇಲ್ಲದೆ ಇರೋದು. ಯಾವುದಕ್ಕೆ ಜೀವ ಇಲ್ಲವೋ, ಯಾವುದಕ್ಕೆ ಆತ್ಮ ಇಲ್ವೋ ಅದೆಲ್ಲದನ್ನು ಕೂಡ ನಾವು ಜಡ ಅಂತ ಹೇಳ್ತೀವಿ. ಕಲ್ಲಾಗಿರ್ಬಹುದು, ಮಣ್ಣಾಗಿರ್ಬಹುದು, ಗೋಡೆ ಆಗಿರಬಹುದು, ಕುರ್ಚಿ ಆಗಿರಬಹುದು, ಯಾವುದಕ್ಕೂ ಕೂಡ ಜೀವ ಅನ್ನೋದಿರೋದಿಲ್ಲ. ಹೊರಗಡೆಯಿಂದ ಬೇರೆ ಒಂದು ಶಕ್ತಿ ಅದರ ಮೇಲೆ ಪ್ರಯೋಗ ಆಗದ ಹೊರತು ಅದು ಎಲ್ಲೂ ಚಲಿಸಕ್ ಆಗಲ್ಲ ಅಂದ್ರೇನು, ಓಡಾಡಕ್ಕಾಗಲ್ಲ ಅಂತ. ಹಾಗಾಗಿ ಅದನ್ನ ನಿರ್ಜೀವ ವಸ್ತುಗಳು ಏನೇನಿದೆಯೋ ಅದನ್ನೆಲ್ಲ ನಾವು ಜಡ ಅಂತ ಹೇಳ್ತೀವಿ. ಅದು ಕಣ್ಣಿಗೆ ಕಾಣಿಸುತ್ತೆ. ಯಾವುದೇ ಒಂದು ವಸ್ತು ನಮಗೆ ಕಣ್ಣಿಗೆ ಕಾಣಿಸಿದ್ರೆ, ನಿರ್ಜೀವ ವಸ್ತು ಆಗಿದ್ರೆ ಅದನ್ನ ನಾವು ಜಡ ಅಂತಾನೆ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಮನುಷ್ಯರೆಲ್ಲರೂ, ಪ್ರಾಣಿಗಳು ಎಲ್ಲವೂ ನಮ್ ಕಣ್ಣಿಗೆ ಕಾಣುತ್ತೆ, ಅವು ಜಡನಾ, ಅವು ನಿರ್ಜೀವನಾ, ಅದಕ್ಕೆ ಜೀವ ಇದೆಯಲ್ಲ ಅಂದ್ರೆ ಅದನ್ನೇ ನಾನು ಚೇತನ ಅಂತ ಹೇಳಿದ್ದೆ. ಅಣುಚೇತನ, ಚೇತನಗಳಲ್ಲಿ 2 ಬರುತ್ತೆ. ಒಂದು ಅಣುಚೇತನ, ಇನ್ನೊಂದು ವಿಶ್ವಚೇತನ. ಅಣು ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುವಂತ, ತುಂಬಾ ಚಿಕ್ಕದು. ಅದರ ಕೆಪಾಸಿಟಿಗಳೇನಿರುತ್ತೆ, ಅದಕ್ಕಿರೋ ಶಕ್ತಿ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಆ ಅಣುಚೇತನಗಳು ಅಂದ್ರೆ ಕಣ್ಣಿಗೆ ಕಾಣಲ್ಲ. ವಿಶ್ವಚೇತನ ಆಗ್ಲಿ, ಅಣುಚೇತನ ಆಗ್ಲಿ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣುವಂತ ಶರೀರ ಏನಿದೆಯೋ, ಪ್ರಾಣಿಗಳಾಗ್ಲಿ, ಮನುಷ್ಯರಾಗ್ಲಿ, ಅವರ ಬಾಡಿ ಏನಿದೆಯೋ ಅದು ನಿರ್ಜೀವ ವಸ್ತು, ಅಂದ್ರೆ ಅದು ಜಡ ಅಂತ ಹೇಳಬಹುದು. ಅದು ಈ ಪಂಚಭೂತಗಳು ಅಂದ್ರೆ ನೀರು, ವಾಯು, ಜಲ, ಅಗ್ನಿ ಮತ್ತು ಆಕಾಶ. ಈ ಪಂಚಭೂತಗಳಿಂದ ತಯಾರಾಗಿರೋ ಪ್ರತಿಯೊಂದು ವಸ್ತುನೂ ಕೂಡ ಜಡ ಅಂದ್ರೆ ನಿರ್ಜೀವ ಅಂತಾನೆ ಅನಿಸ್ಕೊಳ್ಳುತ್ತೆ.
ಅದರಲ್ಲಿ ಹಾಗಿದ್ರೆ ಇವೆಲ್ಲ ನಿರ್ಜೀವ ವಸ್ತುಗಳಾದ್ರೆ ನಾವೆಲ್ಲ ಜೀವ ಇರೋರು ಹೇಗೆ? ಪ್ರಾಣಿಗಳಿಗೆಲ್ಲ ಜೀವ ಇದೆ, ಓಡಾಡುತ್ತೆ ಅಂದ್ರೆ ಅದರಲ್ಲಿ ಆ ಅರಿವು ಅನ್ನೋ ಭಾಗ ಮಾತ್ರ, ಅದನ್ನೇ ಚೇತನ ಅಂತ ಹೇಳೋದು. ಆ ಚೇತನ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ನಾನು ಲಕ್ಷಣಗಳನ್ನ ಹೇಳಿದ್ದೆ. ಜಡನ ನಾವು ಗುರ್ತಿಡಿಬೇಕು ಅಂದ್ರೆ ಪ್ರತಿಯೊಂದು ಕಣ್ಣಿಗೆ ಸಿಗುತ್ತೆ, ಅನುಭವಕ್ಕೆ ಸಿಗುತ್ತೆ. ಹಾಗಾಗಿ ಜಡನ ಗುರ್ತಿಡಿಯೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಚೇತನನ ಗುರ್ತಿಡಿಯೋದು ಕಷ್ಟ, ಕಣ್ಣಿಗೆ ಕಾಣಲ್ಲ. ಹೇಗೆ ಅನ್ನೋದಕ್ಕೇನೆ ಆ 6 ಲಕ್ಷಣಗಳನ್ನ ಹೇಳಿದ್ದೆ. ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ ಅಂತ. ಇಚ್ಛಾ ಅಂದ್ರೆ ಏನು? ಇಷ್ಟ. ಅದಕ್ಕೆ ಒಂದು ನಾಯಿ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ದೆ. ಆ ಎಪಿಸೋಡ್ ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಇಷ್ಟ ಇರುತ್ತೆ. ಇಷ್ಟ ಅಂದ್ರೇನು? ಯಜಮಾನ ನಂಗೆ ಊಟ ಕೊಡೋನು ಅಂತ ಗೊತ್ತು. ಯಾರು ಯಜಮಾನ, ಯಾರು ಹೊರಗಿನರು, ಅಪರಿಚಿತರು ಅಂತ ಗೊತ್ತು. ನಮಗ್ ಊಟ ಕೊಡೋ ಯಜಮಾನ ಬಂದಾಗ ಅದು ಇಷ್ಟ ಬರುತ್ತೆ. ಅದು ಅದನ್ನ ಎಗರೋದು, ನೆಕ್ಕೋದು, ಮುದ್ದು ಮಾಡೋಕೆ ಹೋಗುತ್ತೆ. ಅದೇ ರೀತಿ ದ್ವೇಷ, ಹೊರಗಡೆಯವರು, ಯಾರು ಅಪರಿಚಿತರು, ಗೊತ್ತಿಲ್ಲದೆ ಇರೋರು ಬಂದ್ರೆ ಅದಕ್ಕೆ ಅದು ಬೊಗಳುತ್ತೆ, ಹೆದರ್ಸುತ್ತೆ, ಓಡಿಸುತ್ತೆ, ಕಚ್ಚಕ್ ಹೋಗುತ್ತೆ. ಇದೆಲ್ಲ ಅದರ ಇಚ್ಛಾ ದ್ವೇಷ ಅಂದ್ರೆ ಇಷ್ಟ ಮತ್ತು ಅದಕ್ಕೆ ಇಷ್ಟ ಇಲ್ಲದೆ ಇರೋದು. ದ್ವೇಷ ಅಂದ್ರೇನು? ಇಷ್ಟ ಇಲ್ಲದೆ ಇರೋದನ್ನ ಅದು ವ್ಯಕ್ತಪಡಿಸುತ್ತೆ. ಸುಖ, ದುಃಖ, ಬಿಸಿಲ್ ಕಟ್ ಹಾಕಿದ್ರೆ ಅದಕ್ಕೆ ಒಂಥರ ಇರಿಟೇಷನ್ ಆಗುತ್ತೆ, ಅದೊಂಥರ ಅನ್ಈಸಿನೆಸ್ ಆಗುತ್ತೆ. ಹಾಗಾಗಿ ಅದು ಬಿಸಿಲಲ್ಲಿ ಕಟ್ ಹಾಕಿದ್ರೆ ಒಂಥರ ಒದಾಡ್ತಾ ಇರುತ್ತೆ. ಅದು ಅದಕ್ಕೆ ಸುಖ ಇಲ್ಲ, ಅದು ದುಃಖ ಅಂತ. ದುಃಖ ಅಂದ್ರೇನು? ಒಂಥರ ಇರಿಟೇಷನ್, ಹಿತ ಇಲ್ಲ ಅಂತ. ಅದೇ ನೆರಳಲ್ಲಿ ಕಟ್ ಹಾಕಿದ್ರೆ ಸುಮ್ಮನಿರುತ್ತೆ, ಅಂದ್ರೆ ಅದು ಅದಕ್ಕೆ ಹಿತವಾಗಿದೆ. ಸೊ ಅದು ಸುಖ ಆಯ್ತು, ಇದು ದುಃಖ ಆಯ್ತು. ಜ್ಞಾನ, ಪ್ರಯತ್ನ ಅಂದ್ರೆ ಅದಕ್ಕೆ ಜ್ಞಾನ ಅಂದ್ರೆ ಯಜಮಾನ ಯಾರು, ಹೊರಗಡೆಯವ್ರು ಯಾರು, ನನಗೆ ಯಾವ್ದು ಸುಖ, ಯಾವ್ದು ಕಷ್ಟ, ಯಾವ್ದು ಹಿತ, ನನಗೆ ಇದಿದ್ರೆ ಇಷ್ಟ, ಅದಿದ್ರೆ ಇಷ್ಟ, ಬಿಸಿಲಲ್ಲಿ ಇರೋದು ನನಗೆ ಇಷ್ಟ ಇಲ್ಲ, ನೆರಳಲ್ಲಿ ಇರೋದು ಇಷ್ಟ, ಕಟ್ ಹಾಕಿದ್ರೆ ನಂಗೆ ಇಷ್ಟ ಇಲ್ಲ, ಫ್ರೀ ಆಗ್ಬಿಟ್ರೆ ನಂಗೆ ಇಷ್ಟ ಅನ್ನೋ ಒಂದು ಜ್ಞಾನ ಇದೆಯಲ್ಲ. ಆಮೇಲೆ ಏನಾದ್ರೂ ಒಂದು ಅಪಾಯ ಬಂದ್ರೆ ಅದರಿಂದ ನಾನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ಇರುತ್ತಲ್ಲ, ಸಾಮಾನ್ಯ ಜ್ಞಾನ ಎಲ್ಲಾ ಪ್ರಾಣಿಗಳಿಗೂ ಇರುತ್ತೆ. ಆ ಜ್ಞಾನ ಇರೋದ್ರಿಂದ ಅದನ್ನ ನಾವು ಜ್ಞಾನ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದ್ ಸೊಳ್ಳೆಗೂ ಗೊತ್ತು, ಸೊಳ್ಳೆ ಕುತ್ಕೊಂಡು ಕಚ್ತಾ ಇರೋವಾಗ ಇನ್ನೇನ್ ನಾವು ಹೊಡಿಬೇಕು ಅನ್ನೋಷ್ಟ್ರಲ್ಲಿ ಚಕ್ ಅಂತ ಹಾರೋಗುತ್ತೆ. ಆ ಒಂದು ಜ್ಞಾನ, ಸ್ವಾಭಾವಿಕ ಜ್ಞಾನನ ಭಗವಂತ ಅದಕ್ಕೆ ಕೊಟ್ಟಿದ್ದಾನೆ. ಅದು ಜ್ಞಾನ ಆಯ್ತು. ಪ್ರಯತ್ನಕ್ಕೂ ಕೂಡ ಒಂದು ಉದಾಹರಣೆ ಹೇಳಿದ್ದೆ. ಒಂದು ಬಟ್ಲಲ್ಲಿ, ಅದೇ ನಾಯಿ ಉದಾಹರಣೆ ಹೇಳಿದ್ದೆ. ಒಂದು ಬಟ್ಲಲ್ಲಿ ಅನ್ನ ಇಟ್ಟಿರ್ತಾರೆ, ಇದು ಕಟ್ಟಾಕಿರ್ತಾರೆ, ಇದು ಅದನ್ನ ಹಗ್ಗನ ಬಿಡಿಸ್ಕೊಂಡು ಹರ್ಕೊಂಡು ಹೋಗಿ ಅನ್ನ ತಿನ್ನುತ್ತೆ. ಅಂದ್ರೆ ಇದು ಪ್ರಯತ್ನ. ತಟ್ಟೆ ಇದ್ರ ಹತ್ರ ಬರಲ್ಲ, ಅದು ನಿರ್ಜೀವ ವಸ್ತು. ಹಾಗಾಗಿ ಅದೇ ನಾಯಿ ಚೇತನ ಅನ್ನೋದು ಈ ಇಚ್ಛಾದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ ಏನೇನಿದೆಯೋ ಇದೆಲ್ಲಾನು ಇರೋಂಥ ಆ ಒಂದು ಅರಿವು ಇರೋಂಥ ಚೇತನ ಅಂತ ಏನಿದೆಯೋ, ಕಣ್ಣಿಗೆ ಕಾಣದೇ ಇರೋದು, ಅದು ಹೊರಗಡೆ ಹೋಯ್ತು ಅಂದ ತಕ್ಷಣನೇ ಆ ನಾಯಿ ಶವವಾಗ್ಬಿಡತ್ತೆ, ನಾಯಿಯ ಹೆಣ ಆಗುತ್ತೆ, ಡೆಡ್ ಬಾಡಿ ಆಗುತ್ತೆ. ಆವಾಗ ಆ ನಾಯಿ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ, ಅದ್ರ ಒಳಗಡೆ ಇವೆಲ್ಲ ಭಾವನೆಗಳಿತ್ತಲ್ಲ, ಈ 6 ಲಕ್ಷಣಗಳೇನಿತ್ತಲ್ಲ, ಅದ್ಯಾವುದು ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ. ಅದನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದೇನು? ಆ ಶರೀರದಲ್ಲಿ ಅದು ಇದ್ದಿದ್ರಿಂದ ವ್ಯಕ್ತಪಡಿಸ್ತಾ ಇತ್ತು. ಅದೇನು ಹೊರಟು ಹೋಯ್ತಲ್ಲ, ಪ್ರಾಣ ಅಂತ ಹೇಳಿದ್ವಲ್ಲ, ಆ ಚೇತನ ಹೋಗೋದ್ರಿಂದಾನೇ ನಾವ್ ಅದನ್ನ ಹೋಯ್ತು ಅಂತ ಹೇಳ್ತೀವಿ. ಪ್ರಾಣ ಅನ್ನೋದು ಕೂಡ ಅದಕ್ಕೆ ನಾವು ಈಸಿ ಭಾಷೆಯಲ್ಲಿ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ಒಂದ್ ಎಕ್ಸಾಂಪಲ್ ಪ್ರಾಣ ಅಂತ ಅನ್ಕೋಬಹುದು. ಪ್ರಾಣ ನಮ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಪ್ರಾಣವಾಯು ಅನ್ನೋದು ಗಾಳಿ, ಅದು ಕೂಡ ಪಂಚಭೂತದಲ್ಲಿ ಒಂದಾಗಿರೋದ್ರಿಂದ ಅದನ್ನ ಜಡ ಅಂದ್ರೆ ನಿರ್ಜೀವ ವಸ್ತು ಅಂತಾನೆ ಅನ್ಕೊಳ್ತೀವಿ. ಅದಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇದು ಅರಿವು ಅಥವಾ ಚೇತನ ಅನ್ನೋ ವರ್ಡ್ ಅರ್ಥ ಆಗಿಲ್ಲ ಅಂದ್ರೆ ಅರಿವು ಅಂತ ಹೇಳ್ಕೋಬಹುದು. ಅರಿವು, ನಾವು ಇಂಗ್ಲಿಷ್ ಅಲ್ಲಿ ಆದ್ರೆ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅರಿವು ಅಂತ ಹೇಳ್ಕೋಬಹುದು, ಅಂತ ಅರ್ಥ ಮಾಡ್ಕೋಬಹುದು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇನ್ನು ವಿಶ್ವಚೇತನ ಅಂದ್ರೆ ಇದೆಲ್ಲದಕ್ಕೂ, ಇಡೀ ಸೃಷ್ಟಿಗೆ ಚಾಲನೆ ಕೊಟ್ಟಿರುವಂತ, ನಮ್ಮೆಲ್ಲರ ಮೇಲೆ ಒಂದು ಕಣ್ಣಿಟ್ಟಿರುವಂತ ಒಂದು ದೊಡ್ಡ ಶಕ್ತಿ ಇದೆ. ಅದನ್ನ ನಾವು ಭಗವಂತ ಅಂತ ಕರಿತೀವಿ. ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಕರೀತಾರೆ. ಅದನ್ನೆಲ್ಲ ನಾವು ಎಷ್ಟೋ ಜನ ಪರಮಾತ್ಮ ಅಂತ ಹೇಳ್ತೀವಿ. ಆತ್ಮನ ಮೇಲೆ, ಪರಮ ಆತ್ಮ ಅಂದ್ರೇನು? ಅಲ್ಟಿಮೇಟ್ ಅಂತ. ಪರಮ ಅಂದ್ರೆ ಅಲ್ಟಿಮೇಟ್. ಅಲ್ಟಿಮೇಟ್ ಅಂದ್ರೆ ಎಲ್ಲರ ಮೇಲೂ, ಇನ್ನು ಅದ್ರ ಮೇಲೆ ಯಾವುದೇ ಶಕ್ತಿ ಇಲ್ಲ, ಅದ್ರ ಮೇಲೆ ಅಧಿಕಾರ ಮಾಡಕ್ಕೆ, ಅದ್ರ ಮೇಲೆ ಸೂಪರ್ವೈಷನ್ ಮಾಡಕ್ಕೆ ಯಾರು ಇಲ್ಲ. ಆದ್ರಿಂದ ಅದು ಅಲ್ಟಿಮೇಟ್ ಶಕ್ತಿ. ಹಾಗಾಗಿ ಅದನ್ನ ವಿಶ್ವಚೇತನ ಅಂತೀವಿ. ಯಾಕಂದ್ರೆ ಇಡೀ ವಿಶ್ವಕ್ಕೆ ಸೂಪರ್ವಿಷನ್ ಇರೋದು, ನೋಡೋದು, ಪ್ರತಿಯೊಂದನ್ನು ಕಲ್ಪಿಸ್ಕೊಡೋದು ಅದು ನಿಂದೇ ಶಕ್ತಿ ಆಗಿದ್ರಿಂದ ಇಟ್ ಈಸ್ ಅಲ್ಟಿಮೇಟ್. ಇನ್ನು ಅದ್ರ ಮೇಲೆ ಅಧಿಕಾರ ಮಾಡುವಂಥವ್ರು, ಅದಕ್ಕಿಂತ ದೊಡ್ಡದು ಯಾರು ಇಲ್ಲ ಆಗಿದ್ರಿಂದ ಅದನ್ನ ನಾವು ಪರಮ ಆತ್ಮ ಅಂತ ಕರಿತೀವಿ. ಎಲ್ಲ ಆತ್ಮಗಳ ಮೇಲೂ ಪ್ಲಸ್ ಇದು ಇನ್ನೊಂದು ಚೇತನ ಅಂತ ಹೇಳೋದಕ್ಕೆ ಆತ್ಮ ಅಂತ ಹೇಳಬಹುದು. ಜೀವಾತ್ಮ ಅಂತ ಇನ್ನೊಂದು
ವರ್ಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಜೀವಾತ್ಮ ಅಂದ ಮೇಲೇನೆ ವಿಶ್ವಚೇತನ ಶಕ್ತಿನ ಪರಮಾತ್ಮ ಅಂತ ಹೇಳೋದು. ಯಾಕಂದ್ರೆ ಎಲ್ಲಾ ಜೀವಾತ್ಮಗಳು ಪ್ಲಸ್ ಎಲ್ಲಾ ಜಡವನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದಾಗ್ಲಿ, ಸೂಪರ್ವಿಷನ್ ಮಾಡುವಂಥದ್ದಾಗ್ಲಿ, ಈ ಎಲ್ಲಾ ಸೃಷ್ಟಿಯನ್ನ ಮಾಡಿದ್ದ ಒಂದು ಶಕ್ತಿ ಅದಾಗಿದ್ರಿಂದ, ಅದಕ್ಕೆಲ್ಲ ಆತ್ಮಗಳ ಮೇಲೆ ಅದು ಅಧಿಪತಿಯಾಗಿದ್ರಿಂದ ಅದನ್ನ ನಾವು ಪರಮಾತ್ಮ ಅಂತ ಕರೆದ್ವಿ. ಅದು 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 ಅಂತ ಇದ್ದೀನಿ ಅಂದ್ರೆ ಅವನು ಅಂತಾನು ಹೇಳಬಹುದು, ಅವಳು ಅಂತಾನು ಹೇಳಬಹುದು, ಅದು ಅಂತಾನು ಹೇಳಬಹುದು ಅನ್ನೋದಕ್ಕೆ ಇದರ ಹಿಂದಿನ ಎಪಿಸೋಡ್ ಅಲ್ಲಿ ನಾನು ಆ ಪದಕ್ಕೆ ಇರುತ್ತೆ ಹೊರತು ಅದಕ್ಕೆ ಯಾವುದೇ ಲಿಂಗ ಇಲ್ಲ. ಆ ಭಗವಂತ, ಆ ವಿಶ್ವಚೇತನ ಶಕ್ತಿ, ಆ ಪರಮ ಆತ್ಮ ಅಂತ ನಾವೇನೆಲ್ಲಾ ಹೇಳ್ತೀವೋ ಆ ಶಕ್ತಿಗೆ ಯಾವುದೇ ಲಿಂಗ ಇರೋದಿಲ್ಲ. ಅದು ಯಾವುದೇ ಶರೀರನ ತಾಳೋದಿಲ್ಲ. ಲಿಂಗ ಅಂತ ಬಂದ್ಬಿಟ್ರೆ ಲಿಮಿಟೇಷನ್ಸ್ ಅಂತ ಬಂದ್ಬಿಡುತ್ತೆ. ಅಂದ್ರೆ ಗಂಡು ಹೆಣ್ಣು ಅನ್ನೋದು ಶರೀರದ ಮಟ್ಟಕ್ಕೆ ಮಾತ್ರ ಇರೋದ್ರಿಂದ ಅದನ್ನ ನಾವು ಆತ್ಮನ ಹೆಣ್ಣು ಗಂಡು ಅಂತ ಹೇಳಕ್ಕಾಗಲ್ಲ. ಯಾವ ಶರೀರದಲ್ಲಿ ಅದಿರುತ್ತೋ ಅದಕ್ಕೆ ನಾವು ಆ ಹೆಸರನ್ನ ಕೊಟ್ಟು ಅದೇ ರೀತಿಯಲ್ಲಿ ಅದರ ಜೊತೆ ವ್ಯವಹಾರ ಮಾಡ್ತೀವಿ. ಅಂದ್ರೆ ಆತ್ಮಕ್ಕೆ ಲಿಂಗ ಇಲ್ಲ ಅಂದಮೇಲೆ ಈ ಆತ್ಮಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಸೂಪರ್ವಿಷನ್ ಮಾಡುವಂಥ ದೊಡ್ಡ ವಿಶ್ವಚೇತನ ಶಕ್ತಿ ಅದು ಪರಮಾತ್ಮ. ಇನ್ನು ಆ ಒಂದು ಶಕ್ತಿಗೆ ಲಿಂಗ ವ್ಯವಸ್ಥೆ ಬರೋ ಸಾಧ್ಯತೆಗಳೇ ಇಲ್ಲ. ಈ ಆತ್ಮ, ಪರಮಾತ್ಮ, ವಿಶ್ವಚೇತನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಆತ್ಮಕ್ಕೆ ಸಾವಿಲ್ಲ ಅಂತ ಗೊತ್ತಿದೆ. ಆತ್ಮ ಯಾವತ್ತೂ ಸಾಯೋದಿಲ್ಲ. ಅದು ಬರೋದು ಶರೀರಕ್ಕೆ ಮಾತ್ರ. ಅಂದ್ರೆ ಸಾವು ಅನ್ನೋದು ಶರೀರಕ್ಕೆ ಇರುತ್ತೆ. ಆತ್ಮಕ್ಕೆ ಯಾವುದೇ ಸಾವಿಲ್ಲ ಅಂದಮೇಲೆ ಹುಟ್ಟು ಇಲ್ಲ, ಅದಕ್ಕೆ ಯಾವುದೇ ಲಿಂಗ ಇಲ್ಲ. ಅಂದ್ರೆ ಅಣುಚೇತನಗಳು ಅನ್ನೋದು ತುಂಬಾ ಅಲ್ಪ, ಅದಕ್ಕಿರೋ ಜ್ಞಾನ ಆಗ್ಲಿ ಪ್ರತಿಯೊಂದು ತುಂಬಾ ಕಡಿಮೆ ಇರುತ್ತೆ. ವಿಶ್ವಚೇತನಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಪರಮಾತ್ಮನಿಗೆ ಕಂಪೇರ್ ಮಾಡಿದ್ರೆ ಅಣುಚೇತನ ಅಂದ್ರೆ ಜೀವಾತ್ಮ, ಪರಮಾತ್ಮ ಅಂದ್ರೆ ವಿಶ್ವಚೇತನ ಅಥವಾ ಭಗವಂತ ಅಂತ ನಾವು ಹೇಳಬಹುದು. ಆ ಭಗವತ್ ಶಕ್ತಿ ಇರೋದ್ರಲ್ಲಿ ನಮ್ಮ ಅಣುಚೇತನರಿಗೆ ತುಂಬಾ ಕಡಿಮೆ ಒಂದು ಶಕ್ತಿ ಇದೆ ಎಲ್ಲದರಲ್ಲೂ. ಹಾಗಿರುವಾಗ ಈ ಆತ್ಮಗಳಿಗೆ ಲಿಂಗ ಇಲ್ಲ ಅಂದ್ರೆ ಆ ವಿಶ್ವಚೇತನ ಶಕ್ತಿ ಅಂದ್ರೆ ಪರಮಾತ್ಮ ಭಗವಂತ ಆಗಿರೋಂಗೆ ಶರೀರ ಅನ್ನೋದೇ ಇರಲ್ಲ. ಅಂದಮೇಲೆ ಶರೀರ ಅಂತ ಬಂದ್ರೆ ಅದು ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಈಗ ನಮ್ಮ ಶರೀರಕ್ಕೆ ಕೆಲವು ಲಿಮಿಟೇಷನ್ಸ್ ಇದೆ. ನಾನು ಅದನ್ನು ಕೂಡ ಹೇಳಿದೆ. ಒಂದು ಶರೀರದಲ್ಲಿ ಈ ಬುರ್ಡೆಯಲ್ಲಿ ನನ್ನ ಕಣ್ಣು ಸಿಕ್ಕಾಕೊಂಡಿದೆ. ನಾನು ಒಂದು ಲಿಮಿಟ್ವರೆಗೂ ಮಾತ್ರ ನೋಡಬಹುದು. ಒಂದು ಗೋಡೆ ಇದೆ, ಅದರ ಆಚೆ ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ಜಾಗ ಇದೆ, ಈ ಜಾಗದಿಂದ ಇನ್ನೊಂದು ಪಕ್ಕದ ರೋಡಲ್ಲಿ ಏನ್ ನಡೀತಿದೆ ಅಂತ ನೋಡುವಂತ ಶಕ್ತಿ ನಮಗಿಲ್ಲ. ಆದ್ರೆ ಪರಮಾತ್ಮನಿಗೆ ಅಂದ್ರೆ ಭಗವಂತನಿಗೆ, ಆ ವಿಶ್ವಚೇತನ ಶಕ್ತಿಗೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ನೋಡುವಷ್ಟು ಒಂದು ಶಕ್ತಿ ಇದೆ. ಯಾವಾಗ್ಲೂ ಎಲ್ಲಾ ಕಡೆ ಸರ್ವವ್ಯಾಪಿ ಅಂತ ಹೇಳಿದೆ. ಅದು ಪ್ರತಿಯೊಂದನ್ನು ಕೇಳಿಸ್ಕೊಳ್ಳುತ್ತೆ, ಪ್ರತಿಯೊಂದನ್ನು ನೋಡುತ್ತೆ. ಇಲ್ಲಿ ಎಲ್ಲಾ ಕಡೆ ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಅದು ಇರುತ್ತೆ. ಹಾಗಿರುವಾಗ ಅದಕ್ಕೆ ಶರೀರ ಅಂತ ಬಂದ್ಬಿಟ್ರೆ ಅದು ನಮ್ ತರಾನೇ ಸಾಮಾನ್ಯವಾಗಿ ಜೀವಾತ್ಮ. ಅಂದ್ರೆ ಅದರ ಅಗಾಧವಾದ ಶಕ್ತಿ ಏನಿದೆ ಆ ಶಕ್ತಿ ಅದಕ್ಕಿಲ್ಲ ಅಂತ ಅರ್ಥ. ಒಂದು ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ನಮ್ಮ ತರ ಒಂದು ಶರೀರ ಇದೆ ಅಂತ ಅನ್ಕೊಳ್ಳೋಣ. ಆ ಭಗವತ್ ಶಕ್ತಿಗೆ, ಆ ವಿಶ್ವಚೇತನ ಶಕ್ತಿಗೆ ಒಂದು ಶಕ್ತಿ ಇದೆ ಅಂದ್ರೆ ಆ ಕಣ್ಣಿಂದ ಮಾತ್ರ ಅದು ನೋಡುತ್ತೆ. ಆ ಕಿವಿ ಎಷ್ಟು ಕೇಳಿಸ್ಕೊಳಕ್ ಸಾಧ್ಯ ಅಷ್ಟೇ ಅದು ಕೇಳಿಸ್ಕೊಳತ್ತೆ. ಅದಕ್ಕೆ ಯಾವುದೇ ಶರೀರ ಇಲ್ಲ. ಅದು ನಿರಾಕಾರವಾದಂಥ ತುಂಬಾ ಅಗಾಧವಾದಂಥ ಶಕ್ತಿ ಅಂತ ಹೇಳಬಹುದು. ಅದಕ್ಕೆ ಆ ಭಗವಂತನಿಗೆ ಲಿಂಗ ಇಲ್ಲ. ಹಾಗಾಗಿ ಅದನ್ನ ಅದು ಅಂತಾನೂ ಅನ್ನಬಹುದು, ಅವನು ಅಂತಾನೂ ಅನ್ನಬಹುದು. ನಮ್ಮ ಇಚ್ಛೆ ಹೇಗಿದೆಯೋ, ನಮಗೆ ಹೇಗೆ ಕರೆಯೋದ್ರಿಂದ ಕಂಫರ್ಟೇಬಲ್ ಅನ್ಸುತ್ತೋ ಆ ರೀತಿಯಲ್ಲಿ ಅದನ್ನ ನಾವು ಕರಿಬಹುದು. ಸೂರ್ಯ ನಮ್ ಕಣ್ಣಿಗೆ ಕಾಣಿಸ್ತಿದ್ದಾನೆ, ಅದನ್ನ ನಾವು ಜಡ ಅನ್ಕೋಬೇಕಾ? ಸೂರ್ಯ ಚೇತನ ಅಂತ ಅನ್ಕೊಳ್ಳಿ. ಅದು ಚೇತನ ಇರೋದೇ ಆಗಿದ್ದಿದ್ರೆ, ಅಂದ್ರೆ ಅದು ಜೀವ ಇರೋ ವಸ್ತು ಅಂತ ಆಗಿದ್ದಿದ್ರೆ ಸೂರ್ಯನ, ಇವರು ತುಂಬಾ ಒಳ್ಳೆಯವರು. ಹಾಗಾಗಿ ಇವ್ರಿಗೆ ಬರೀ 20 ಡಿಗ್ರಿ ಸೆಲ್ಸಿಯಸ್. ಅವ್ರು ತುಂಬಾ ಕೆಟ್ಟ ಕೆಲಸ, ದುಷ್ಟರು. ಅವ್ರಿಗೆ 48 ಡಿಗ್ರಿ ಸೆಲ್ಸಿಯಸ್ ಅಂತ ಒಬ್ಬೊಬ್ರಿಗೆ ಒಂದೊಂದು ಭೇದ ಭಾವ ಮಾಡಿ ಅದು ಪ್ರತಿಯೊಬ್ಬರಿಗೂ ಶಾಖ ಬೆಳಕು ಕೊಡ್ತಾ ಇತ್ತು. ಹಾಗೇನಾದ್ರೂ ಇದೆಯಾ? ಯಾರು ಹೇಗಾದ್ರೂ ಮಾಡಿರಿ, ಏನಾದ್ರೂ ಮಾಡಿರಿ, ಅದರಲ್ಲಿ ಅರಿವು ಅನ್ನೋದು ಇದ್ದ ಪಕ್ಷಕ್ಕೆ ಈ ಒಂದು ಭೇದ ಭಾವ ಬರೋ ಚಾನ್ಸಸ್ ಇತ್ತು. ಅದು ಎಲ್ರಿಗೂ 28 ಡಿಗ್ರಿ ಅಂದ್ರೆ 28 ಡಿಗ್ರಿ ಸೆಲ್ಸಿಯಸ್, 32 ಅಂದ್ರೆ 32. ಒಂದು ಸ್ಥಾನಗಳ ಅಲ್ಲಿ ಒಂದು ವಾತಾವರಣದ ಪರವಾಗಿ ಹೆಚ್ಚು ಕಡಿಮೆ ಆಗಬಹುದು ಬಿಟ್ರೆ ಒಬ್ಬೊಬ್ಬರಿಗೆ ವ್ಯಕ್ತಿಗತವಾಗಿ ಅದು ಒಂದು ಶಾಖನಾಗ್ಲಿ ಕೊಡಲ್ಲ, ಬಿಸಿಲಾಗ್ಲಿ ಕೊಡಲ್ಲ. ಹಾಗಾಗಿ
ಅದನ್ನ ಜಡ ಅಂದ್ರೆ ನಿರ್ಜೀವ ವಸ್ತು ಅಂತಾನೆ ಹೇಳಬಹುದು. ಕಣ್ಣಿಗೂ ಗೋಚರ ಆಗತ್ತೆ, ಅದಕ್ಕೆ ಯಾವುದೇ ಅರಿವು ಕಾನ್ಶಿಯಸ್ ಅನ್ನೋದು ಇಲ್ಲದೆ ಇರೋದ್ರಿಂದ ಅದು ಜಡ ಅಂತಾನೆ ಹೇಳ್ತೀವಿ. ಹಾಗಿದ್ರೆ ನಾವು ಸೂರ್ಯ ದೇವ ಅಂತ ಕರಿತೀವಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಮೂಲ ಧಾತು ದ್ಯುದಾನಾತ್ ಅಂತ ಒಂದು ಧಾತು ಬರುತ್ತೆ. ಪ್ರತಿಯೊಂದನ್ನು ಮೂಲ ಧಾತುವಲ್ಲೇ ನಾವು ನೋಡ್ಬೇಕಾಗತ್ತೆ. ಅದರಲ್ಲೇ ಪರ್ಫೆಕ್ಟ್ ಮೀನಿಂಗ್ ಇರೋದ್ರಿಂದ ನಾವು ಯಾವುದೇ ಒಂದು ಶಬ್ದ ಬಂದ್ರೂ ಅದನ್ನ ಧಾತುವಲ್ಲಿ ನೋಡಿ ಅರ್ಥ ಮಾಡ್ಕೊಂಡಾಗ್ಲೇ ಅದರ ಪರ್ಫೆಕ್ಷನ್ ನಮ್ಗೆ ಅರ್ಥ ಆಗತ್ತೆ. ದ್ಯುದಾನಾತ್ ಅನ್ನೋದರ ಅರ್ಥ ಯಾರು ಕೊಡಬಲ್ಲರೋ, ಕೊಡುವಂಥ ಶಕ್ತಿ ಆಗ್ಲಿ ಕೊಡುವಂಥ ಗುಣ ಆಗ್ಲಿ ಯಾರಲ್ಲಿ ಇದೆಯೋ ಅದನ್ನ ನಾವು ದ್ಯುದಾನಾತ್ ಅಂತ ಹೇಳ್ತೀವಿ. ಅಂದ್ರೆ ಕೊಡುವಂಥ ಸೂರ್ಯ ನಮ್ಗೆ ಬೆಳಕು ಕೊಡ್ತಾನೆ, ಶಾಖ ಕೊಡ್ತಾನೆ, ಜೊತೆಗೆ ಇಡೀ ಎಲ್ಲ ಒಂದು ಸೃಷ್ಟಿಯಲ್ಲಿ ಅದು ಒಂದು ಭಾಗನೇ. ಈ ಭೂಮಿಯಲ್ಲಿ ಪ್ರತಿಯೊಂದು ಚಲನೆಗಳು ನಡಿಬೇಕು ಅಂದ್ರೆ ಈ ಚಿಲಿಪಿಲಿ ಚಿಲಿಪಿಲಿ ಅಂತ ಹಕ್ಕಿಗಳು ಹೇಳೋದಾಗ್ಲಿ, ಒಂದು ಗಿಡ ಮರಗಳಿಗೆಲ್ಲ ಒಂದು ಆಹಾರ ರೆಡಿ ಮಾಡ್ಕೊಳಕ್ಕೆ ಒಂದು ಬೆಳಕು ಆಗ್ಲಿ ಆ ಶಕ್ತಿ ಆಗ್ಲಿ ಏನೇನು ಕೊಡುತ್ತೋ ಅದು ಕೂಡ ಕೊಡೋದ್ರಿಂದ, ಆ ಕೊಡುವಂತಹ ಗುಣ ಆಗ್ಲಿ ಕೊಡುವಂತಹ ಸಾಮರ್ಥ್ಯ ಆಗ್ಲಿ ಅದಕ್ಕಿರೋದ್ರಿಂದ ಅದನ್ನ ಸೂರ್ಯ ಅಂತ ಕರಿತೀವಿ. ಭಗವಂತ ಅನ್ನೋದೇನು ವಿಶ್ವಚೇತನ ಶಕ್ತಿ ಇದೆಯೋ, ಈ ಪರಮಾತ್ಮ ಶಕ್ತಿ ಏನಿದೆಯೋ ಆ ಶಕ್ತಿ ಕೂಡ ನಮ್ಗೆ ಎಷ್ಟೆಲ್ಲ ಕೊಟ್ಟಿದೆ. ಇಡೀ ಸೃಷ್ಟಿನೇ ನಮಗೋಸ್ಕರ ಮಾಡಿಕೊಟ್ಟಿದೆ. ಹಾಗಾಗಿ ಅವನ ಕೊಡುವಿಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅದನ್ನೂ ಕೂಡ ನಾವು ದೇವ ಅಂತೀವಿ. ಇದನ್ನೂ ಕೂಡ ದೇವ ಅನ್ನೋ ಕಾರಣ ಏನು ಅಂದ್ರೆ ಇದು ನಮಗೆ ಬೆಳಕು, ಶಾಖ ಪ್ರತಿಯೊಂದನ್ನು ಕೊಡುತ್ತೆ. ಪ್ರತಿಯೊಂದಕ್ಕೂ ಅದರ ಒಂದು ಜೀವನ ನಡೆಸೋಕೆ ಬೇಕಾದ ಕೆಲವೊಂದು ಗಿಡ ಮರಗಳಿಗಾಗ್ಲಿ ಹಕ್ಕಿ ಪಕ್ಷಿಗಳಿಗಾಗ್ಲಿ ಪ್ರತಿಯೊಂದಕ್ಕೂ ಒಂದು ಊರ್ಜೆಯನ್ನು ಕೊಡೋದ್ರಿಂದ ಅದಕ್ಕೆ ನಾವು ದೇವ ಅಂತ ಹೇಳ್ತೀವಿ. ಇನ್ನೂ ಒಂದೇನು ಅಂದ್ರೆ ಸೂರ್ಯ ಅನ್ನೋ ಪದದ ಅರ್ಥ, ಅದ್ರ ಮೂಲ ಧಾತು ಏನಂದ್ರೆ ಸೃಗತೌ ಅಂತ. ಸೃಗತೌ ಅಂದ್ರೆ ಗತೌ ಅಂದ್ರೆ ಚಲನೆ ಅಂತ. ಭಗವಂತ ಹೇಗೆ ಪ್ರತಿಯೊಂದಕ್ಕೂ ಚಲನೆ ಕೊಡ್ತಾನೋ, ಈ ಜೀವನ ಸ್ಟಾರ್ಟ್ ಆಗಕ್ಕೆ ಚಲನೆ ಕೊಡ್ತಾನೋ, ಹಾಗೆ ಒಂದು ಅರ್ಥದಲ್ಲಿ ನೋಡಿದ್ರೆ ಸೂರ್ಯ ಕೂಡ ಬೆಳಕಾಗ್ತಿದ್ದ ಹಾಗೇನೆ ಪ್ರತಿಯೊಂದಕ್ಕೂ ಚಲನೆ ಶುರುವಾಗತ್ತೆ. ನಮ್ಮ ಜೀವನ ಶುರುವಾಗತ್ತೆ, ನಾವು ಬೆಳಕಾಗ್ತಿದ್ದಾಗೆ ನಾವೆಲ್ಲ ಶುರು ಮಾಡ್ತೀವಿ. ಎಲ್ಲ ಬೇರೆ ಪ್ರಾಣಿಗಳು ಪಕ್ಷಿಗಳು ಬೆಳಗ್ಗೆನೆ ಹೇಳತ್ತೆ. ಕೆಲವೊಂದು ಗೂಬೆ ಅಂತ ಕೆಲವೊಂದು ಪ್ರಾಣಿಗಳನ್ನ ಬಿಟ್ರೆ ಇನ್ನೆಲ್ಲದಕ್ಕೂ ಒಂದು ಜೀವನಕ್ಕೆ ಸ್ಟಾರ್ಟ್ ಅಂತ ಸಿಗೋದು ಸೂರ್ಯನಿಂದ. ಆದ್ರಿಂದ ಆ ವಿಶ್ವಚೇತನ ಶಕ್ತಿ ಅಂದ್ರೆ ಪರಮಾತ್ಮ ಮತ್ತೆ ಸೂರ್ಯ ಇಬ್ರನ್ನು ಸೂರ್ಯ ಅಂತಾನೂ ಕರಿತೀವಿ, ದೇವ ಅಂತಾನೂ ಕರಿತಾ ಇರೋದು ಕೊಡುವಂಥ ಗುಣ ಮತ್ತು ಸಾಮರ್ಥ್ಯ ಇರೋದ್ರಿಂದ. ಈ ಎರಡು ಕಾರಣಗಳಿಂದ ದೇವ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದು ಕೂಡ ನಿರ್ಜೀವ ಒಂದು ವಸ್ತು, ಜಡ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇನ್ನೂ ಒಂದು ಉದಾಹರಣೆ ತಗೋಣ, ಅಗ್ನಿ. ಅಗ್ನಿ ದೇವ ಅಂತ ಕೂಡ ನಾವು ಹೇಳ್ತೀವಿ. ಅಗ್ನಿನೂ ಕೂಡ ನಮಗೆ ಎಷ್ಟೊಂದು ನಮ್ಮ ಒಂದು ಊಟವನ್ನ ರೆಡಿ ಮಾಡ್ಕೊಳಕ್ಕಾಗ್ಲಿ ಆಹಾರವನ್ನ ರೆಡಿ ಮಾಡ್ಕೊಳಕ್ಕಾಗ್ಲಿ ಎಷ್ಟೊಂದು ವಿಷಯಗಳಿಗೆ ಅಗ್ನಿ ಊರ್ಜೆಯನ್ನ ಕೊಡೋದ್ರಿಂದ ಅದನ್ನ ದೇವ ಅಂತ ಹೇಳ್ತೀವಿ ಹೊರತು ಅಗ್ನಿ ದೇವ ಅನ್ನೋದು ಚೇತನ ಅಥವಾ ವಿಶ್ವಚೇತನ ಪರಮಾತ್ಮ ಭಗವಂತ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ತಪ್ಪು ಕಲ್ಪನೆ ಆಗುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಅರಿವು ಅನ್ನೋದು ಇದ್ದ ಪಕ್ಷದಲ್ಲಿ ಒಂದು ಪುಟ್ಟ ಮಗು, ಏನು ಅರಿಯದ ಪುಟ್ಟ ಮಗು ಅಂಬೆಗಾಲು ಇಟ್ಕೊಂಡು ಹೋಗಿ ಅಗ್ನಿಯಲ್ಲಿ ಕೈ ಇಟ್ಬಿಟ್ರೆ ಅದು ಸುಡಲ್ವಾ? ಸುಡುತ್ತೆ. ಅದೇ ದೊಡ್ಡವ್ರ ಕೈ ಇಟ್ರು ಸುಡುತ್ತೆ, ಗೊತ್ತಿದ್ದ ಕೈ ಇಟ್ರು ಸುಡುತ್ತೆ, ಗೊತ್ತಿಲ್ಲದೆ ಸುಮ್ಮನೆ ಕೈ ಇಟ್ಬಿಟ್ರು ಸುಟ್ಟು ಹೋಗ್ಬಿಡತ್ತೆ. ಅರಿವು ಅನ್ನೋದು ಇರೋದಾಗಿದ್ರೆ ಅದು ಆ ಥರ ಮಾಡ್ತಿರ್ಲಿಲ್ಲ. ಪ್ರತಿಯೊಂದನ್ನು ಯೋಚನೆ ಮಾಡಿ ವಿಮರ್ಶೆ ಮಾಡಿ ಮಾಡುವಂತ ಒಂದು ಸಾಮರ್ಥ್ಯ ಚೇತನಗಳಿಗೆ ಇರುತ್ತೆ. ಹಾಗಿದ್ರೆ ಯಾವ್ಯಾವ ಚೇತನಗಳಲ್ಲಿ ಅಂದ್ರೆ ಈ 6 ಲಕ್ಷಣಗಳು ಯಾವ್ದ್ಯಾವ್ದಕ್ಕೆ ಇರುತ್ತೋ ಅದೆಲ್ಲಾನು ಕೂಡ ಅಂದ್ರೆ ಎಷ್ಟು ಆತ್ಮಗಳಿದೆಯೋ ಪ್ರತಿಯೊಂದು ಆತ್ಮಕ್ಕೂ ಕೂಡ ಈ 6 ಲಕ್ಷಣಗಳು ಇದ್ದೇ ಇರುತ್ತೆ. ಈ ಲಕ್ಷಣಗಳಿಂದಾನೇ ಅದನ್ನ ನಾವು ಚೇತನ ಅಥವಾ ಜೀವಾತ್ಮ ಆತ್ಮ ಅಂತ ಕರೆಯೋದು. ಇವು ತುಂಬಾ ಅನ್ಲಿಮಿಟೆಡ್ ಇನ್ಫಿನೈಟ್ ಆಗಿದೆ, ಇವಕ್ಕೆ ಸಿಕ್ಕಾಪಟ್ಟೆ ಅಸಂಖ್ಯವಾಗಿವೆ. ಅದಕ್ಕೂ ಕೂಡ ನಾನು ಆ ಮಂತ್ರದಲ್ಲಿ ಒಂದು ಧಾತುನ ಹೇಳಿದ್ದೆ, ಗಣ ಸಂಖ್ಯಾನೆ ಅಂತ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರೋದನ್ನೇ ನಾವು ಕೌಂಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಒಂದೇ ಇದ್ರೆ ನಾವು ಯಾವತ್ತೂ ಕೌಂಟ್ ಮಾಡಲ್ಲ. ಆತ್ಮಗಳನ್ನ ಜೀವಾತ್ಮಗಳನ್ನ ಗಣ ಅಂತ ಹೇಳಿದ್ದಾರೆ ಅಂದ ಮೇಲೆ ಒಂದಕ್ಕಿಂತ ಹೆಚ್ಚಿದೆ ಅಂತಾನೆ. ಎಲ್ಲ ಒಂದೇ ಆತ್ಮ ಆಗಿದ್ದಿದ್ರೆ ಆತ್ಮಗಳ ಲಕ್ಷಣಗಳು 6 ಲಕ್ಷಣಗಳು ಸೇಮ್, ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ, ಯಾವುದೇ ಒಂದು ಡೌಟ್ ಇಲ್ಲ.
ಆದ್ರೆ ಪ್ರತಿಯೊಬ್ಬರ ಲಕ್ಷಣಗಳು ಆರೇ ಇರಬೇಕು ಅಂದ್ರೇನೆ ಅದನ್ನ ಚೇತನ ಅಂತಾರೆ. ಇಚ್ಛೆ, ಎಲ್ಲರ ಇಚ್ಛೆನೂ ಒಂದೇ ತರ ಆಗಿರಲ್ಲ, ಎಲ್ಲರ ದ್ವೇಷನೂ ಒಂದೇ ಅಲ್ಲ, ಎಲ್ಲರ ಸುಖ ಒಂದೇ ಅಲ್ಲ, ಎಲ್ಲರ ದುಃಖ ಒಂದೇ ಅಲ್ಲ. ನನಗೆ ಬಿಸಿಲಿದ್ರೆ ಸುಖ, ಸ್ವಲ್ಪ ಬೆಚ್ಚಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬಹುದು. ಇನ್ನೊಬ್ರಿಗೆ ಚಳಿ ಚಳಿಯಾಗಿದ್ರೆ ಏನ್ ಬಿಸಿಲಪ್ಪ, ಅಯ್ಯೋ ಶಕೆ, ಚಳಿ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸುಖ ಯಾವುದು ದುಃಖ ಯಾವುದು ಅನ್ನೋದು ಪ್ರತಿಯೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ ಮೇಲೆ ಅಷ್ಟು ತರಹದ ಆತ್ಮಗಳಿವೆ. ಇವು ಆತ್ಮಗಳು ಅಸಂಖ್ಯ ಅನ್ನೋದಕ್ಕೆ ಇದೇ ಉದಾಹರಣೆ. ಅದೇ ರೀತಿ ಆತ್ಮಗಳು ಹೇಗೆ ಅಸಂಖ್ಯವಾಗಿವೆಯೋ, ಅನ್ಲಿಮಿಟೆಡ್ ಆಗಿವೆಯೋ, ವಿಶ್ವಚೇತನ ಮಾತ್ರ ಒಂದೇ ಇರೋದು. ಅದು ಒಂದೇ ಇರೋದು ಅನ್ನೋದಕ್ಕೆ ಕೂಡ ವಿಶ್ವವ್ಯಾಪಿ, ವಿಷ್ಣು ಅಂತ ನಾವು ಕರಿತೀವಿ, ಅದು ವಿಶ್ವವ್ಯಾಪಿ, ಎಲ್ಲಾ ಕಡೆನೂ ವ್ಯಾಪಿಸಿದೆ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ ಸೈನ್ಸ್ ಅಲ್ಲಿ. 2 things cannot occupy same place at the same time ಅನ್ನೋದು ಎಲ್ರಿಗೂ ಗೊತ್ತಿರೋದು. ಒಂದೇ ಟೈಮ್ ಅಲ್ಲಿ ಒಂದೇ ಜಾಗನ 2 ದ್ರವ್ಯಗಳು ಅದನ್ನ ಅಕ್ಯುಪೈ ಮಾಡಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅದನ್ನ ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವವ್ಯಾಪಿ ಅಂತ ಹೇಳಿರೋ ಈ ವಿಶ್ವಚೇತನ ಶಕ್ತಿ, ಈ ಪರಮಾತ್ಮ ಅಥವಾ ಭಗವಂತ ಅನ್ನೋ ಶಕ್ತಿ ಏನಿದೆಯೋ, ಇದು ಎಲ್ಲ ಕಡೆನೂ ವ್ಯಾಪಿಸಿರೋದ್ರಿಂದ ಇದು ಒಂದೇ ಇದೆ. ಅದಕ್ಕೆ ಇನ್ನೂ ಒಂದು ಪ್ರೂಫ್ ಕೊಡ್ಬೇಕು ಅಂತಂದ್ರೆ, ಅದು ಒಂದೇ ಇರೋದಕ್ಕೆ ಇದೆ ಅನ್ನೋದಕ್ಕೆ ಪ್ರೂಫ್ ಇದೆ. 2 ವಸ್ತುಗಳು ಅಟ್ ಅ ಟೈಮ್ ಸೇಮ್ ಪ್ಲೇಸ್ ನ ಆವರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸರ್ವವ್ಯಾಪಿ ಅನ್ನೋದಕ್ಕೆ ಇದು ಒಂದು ಪ್ರೂಫ್. ಸರ್ವವ್ಯಾಪಿ ಅಂತ ಏನ್ ಹೇಳದ್ನಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ವ್ಯಾಪ್ಯ ಮತ್ತು ವ್ಯಾಪಕ ಅಂತ 2 ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಗ್ಲಾಸ್ ಅಲ್ಲಿ ಹಾಲಿದೆ ಅಂತ ಅನ್ಕೊಂಡ್ರೆ, ಗ್ಲಾಸ್ನ ವ್ಯಾಪ್ಯ ಅಂತೀವಿ. ಅದರಲ್ಲೇ ಆವರಿಸ್ಕೊಂಡಿರೋ ಹಾಲೇನಿದೆ, ಅದನ್ನೆಲ್ಲ ಗ್ಲಾಸನ್ನೆಲ್ಲ ತುಂಬಿರುವಂತಹ ಹಾಲು, ಅದನ್ನ ವ್ಯಾಪಕ ಅಂತೀವಿ. ಹಾಗಿದ್ರೆ ಈ ವಿಶ್ವಚೇತನ ಶಕ್ತಿ, ಈ ಪರಮಾತ್ಮ, ಈ ಭಗವತ್ ಶಕ್ತಿ ಏನಿದೆ, ಇದು ವ್ಯಾಪಕ, ಸರ್ವವ್ಯಾಪಕ ಅಂದಮೇಲೆ ಈ ಇಡೀ ಬ್ರಹ್ಮಾಂಡನೇ ಒಂದು ವ್ಯಾಪ್ಯ, ಅಂದ್ರೆ ಒಂದು ಗ್ಲಾಸ್ ಅಂತ ಅನ್ಕೋಬಹುದು, ಅಥವಾ ಒಂದು ಬಿಂದಿಗೆ ಅನ್ಕೋಬಹುದು, ನೀವೇನಾದ್ರೂ ಅನ್ಕೋಬಹುದು. ಆದ್ರೆ ಈ ವಿಶ್ವಚೇತನ ಶಕ್ತಿ ಏನಿದೆ, ಇದು ವ್ಯಾಪಕ. ಒಂದು ಗ್ಲಾಸ್ ಅಲ್ಲಿ ಹಾಲು ಹೇಗೆ ತುಂಬಿಕೊಂಡಿರುತ್ತೋ ಅದೇ ರೀತಿ ಇದು ಇಡೀ ಬ್ರಹ್ಮಾಂಡವನ್ನ ಆವರಿಸಿಕೊಂಡಿದೆ, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ, ತುಂಬಿಕೊಂಡಿದೆ, ಆವರಿಸಿಕೊಂಡಿದೆ, ಅಕ್ಯುಪೈ ಮಾಡಿದೆ ಅಂತ ಏನಾದ್ರೂ ನೀವು ಅನ್ಕೋಬಹುದು. ಅದಕ್ಕೆ ಇದು ಸರ್ವವ್ಯಾಪಿ. ಇನ್ನೊಂದು ವಿಶ್ವಚೇತನ ಶಕ್ತಿಯ ಲಕ್ಷಣ ಹೇಳಿದೆ ಸರ್ವಶಕ್ತ ಅಂತ. ಅದ್ ಸರ್ವಶಕ್ತ ಅಂತ ಹೇಳಿದಾಗ್ಲೇನೆ ಈ ಒಂದು ಶರೀರ ಅನ್ನೋದನ್ನ ಅದು ಪಡೆದ್ರೆ ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಸರ್ವಶಕ್ತ ಅಂದ್ರೆ ನಾವು ನೋಡ್ಬೇಕು ಅಂದ್ರೆ ನಮಗ್ ಕಣ್ಣು ಬೇಕು, ಕೇಳಿಸ್ಕೋಬೇಕು ಅಂದ್ರೆ ಕಿವಿ ಬೇಕು, ಕೆಲಸ ಮಾಡ್ಬೇಕು ಅಂದ್ರೆ ಕೈ ಬೇಕು. ಆದ್ರೆ ಆ ಭಗವತ್ ಶಕ್ತಿಗೆ ಇದ್ರ ಯಾವುದೇ ಸಾಧನದ, ಟೂಲ್ನ, ಇಕ್ವಿಪ್ಮೆಂಟ್ನ ಅವಶ್ಯಕತೆ ಇಲ್ಲ. ಇದು ಯಾವುದೇ ಸಾಧನ ಇಲ್ಲದೆ, ಒಂದು ಹೊರಗಿಂದ ಏನೋ ಬೇಕು ಅಂತ ಹೇಳಿದೆ, ಈಗ ನಾವೊಂದು ಗೂಡಿಸ್ಬೇಕು ಅಂತಂದ್ರೆ ಪೊರಕೆ ತಗೊಂಡು ಗೂಡಿಸ್ತೀವಿ. ಆ ತರ ಒಂದು ಪೊರಕೆ ಬೇಕು, ಅದಕ್ಕೆ ಗುಡ್ಸಕ್ಕೆ, ಕ್ಲೀನ್ ಮಾಡಕ್ಕೆ ಏನೋ ಒಂದು ವಸ್ತು ಬೇಕು. ಯಾಕಂದ್ರೆ ಟೂಲ್ ಅಂತ ಎಷ್ಟೋ ಜನಕ್ಕೆ ಇದು ಅರ್ಥ ಆಗಿಲ್ಲ. ಅಂದ್ರೆ ಜನರಲ್ ಆಗಿ ಹೇಳ್ತಾ ಇದ್ವಿ, ಒಂದು ವಸ್ತು ಅದಕ್ಕೆ ಬೇಕಾಗಿಲ್ಲ. ಅದು ಹಾಗೇ ನೋಡಬಹುದು, ಹಾಗೇ ಕೇಳಿಸ್ಕೋಬಹುದು. ಪ್ರತಿಯೊಂದನ್ನು ಯಾವುದೇ ಒಂದು ವಸ್ತು ಅವಶ್ಯಕತೆ ಇಲ್ಲದೇನೆ ಮಾಡೋದನ್ನ ಆ ವಿಶ್ವಚೇತನ ಶಕ್ತಿ ಅಂತ ಹೇಳ್ತೀವಿ. ಆ ಶಕ್ತಿ ಒಂದೇ ಇದೆ. ಜೀವಾತ್ಮಗಳು ಅಸಂಖ್ಯವಾಗಿದೆ. ಜಡ ಪ್ರಕೃತಿ ಕೂಡ ತುಂಬಾನೇ ಆಗಿದೆ. ಅದು ಮೇನ್ 5 ಅಂತ ಹೇಳ್ತೀವಿ, ಪಂಚಭೂತಗಳು. ಅದಕ್ಕಿಂತ ಮೇನ್ ಒಂದು ಕಣ ಇದೆ, ಅದನ್ನ ವೇದಗಳಲ್ಲಿ ಅಂಬಹ ಅಂತ ಹೇಳಿದ್ದಾರೆ ಅಂತ ಇದಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೀನಿ. ಆ ಕಣದ ಬಗ್ಗೆ ಮುಂದೆ ಅಗತ್ಯ ಬಂದಾಗ ಇನ್ನೂ ಒಂದಷ್ಟು ಮಾತಾಡೋಣ. ಇದು ಈ 3 ಅಸ್ತಿತ್ವಗಳ ಚಿತ್ರಣನ ನಾನು ಕೊಟ್ಟಿದ್ದೀನಿ. ಈ ಭಗವತ್ ಶಕ್ತಿ ಅಥವಾ ಪರಮಾತ್ಮ ಶಕ್ತಿ, ಈ ವಿಶ್ವಚೇತನ ಶಕ್ತಿ ಅಂತ ಏನ್ ಹೇಳಿದೆ, ಇದು ಒಂದು ಚಾಲಕ ಶಕ್ತಿ ಅಂತ ಹೇಳಿದ್ದೆ. ಈಸಿಯಾಗಿ ಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂದ್ರೆ, ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್, ತಕ್ಷಣಕ್ಕೆ ಒಂದು ಉದಾಹರಣೆ ಅಂತ ತಗೋಬಹುದು. ಇದು ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಾಗಲ್ಲ. ಈಗ ಒಂದು ಬಸ್ ಡ್ರೈವರ್ ಅಂತ ಅನ್ಕೋಬಹುದು. ಇಡೀ ಬಸ್ ಅನ್ನೋದು ಬ್ರಹ್ಮಾಂಡ ಅನ್ಕೋಬಹುದು. ಅದನ್ನ ನಿರ್ಜೀವ ವಸ್ತು ಅಥವಾ ಜಡ ಅಂತ ಅನ್ಕೋಬಹುದು. ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಕಣ್ಣಿಗೆ ಕಾಣುವಂಥ, ಗೋಚರ ಆಗುವಂಥ ಜಡ ವಸ್ತು ಅಂತ ಏನ್ ಹೇಳ್ತೀವೋ ಅದನ್ನ ನಾವು ಬಸ್ ಅಂತ ಅನ್ಕೋಬಹುದು. ಚಾಲಕ ಶಕ್ತಿ ಅಂದ್ರೆ ನಾವು ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಡ್ರೈವರ್ನ ಹೇಗೆ ನಾವು ಚಾಲಕ ಅಂತ ಕರಿತೀವೋ ಆ ತರ
ಈ ವಿಶ್ವಚೇತನ ಶಕ್ತಿ ಅನ್ನೋದು ಚಾಲಕ, ಎಲ್ರನ್ನೂ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಡೋಂಥ ಒಂದು ಚಾಲಕ ಶಕ್ತಿ, ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ಬಹುದು. ಅದರಲ್ಲಿ ಬರೋ ಪ್ಯಾಸೆಂಜರ್ಸ್ ಏನಿರ್ತಾರಲ್ಲ, ಹತ್ತೋದು ಇಳಿಯೋದು ಮಾಡೋದು, ಇವರೆಲ್ಲ ಜೀವಾತ್ಮ ಅಂತ ಹೇಳಬಹುದು. ಇದು ಫಾರ್ ದ ಟೈಮ್ ಬೀಂಗ್ ಅಂತ ಹೇಳಿದ್ದೀನಿ. ಪರ್ಮನೆಂಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಈ ಉದಾಹರಣೆನ ತಗೊಳಕ್ಕಾಗಲ್ಲ. ಹೇಗೆ ಅಂತಂದ್ರೆ, ಅದರಲ್ಲಿ ಹತ್ತೋರಾಗ್ಲಿ ಇಳಿಯೋರಾಗ್ಲಿ ಟಿಕೆಟ್ ಕೊಡೋ ಕಂಡಕ್ಟರ್ ಆಗ್ಲಿ ಪ್ರತಿಯೊಬ್ರು ಪ್ಯಾಸೆಂಜರ್ಸ್ ಆಗ್ಲಿ ಹೋಗಿ ಬಂದು ಚಲನೆ ಮಾಡ್ತಾ ಇರ್ತೀವಿ. ಬಸ್ಸಲ್ಲಿ ನಮಗೆ ಎಲ್ರಿಗೂ ಚಲಿಸೋಕೆ ಜಾಗ ಇದೆ, ಡ್ರೈವರ್ಗೆ ಚಲಿಸೋಕೆ ಜಾಗ ಇದೆ, ಆದ್ರೆ ವಿಶ್ವಚೇತನ ಶಕ್ತಿಗೆ ಚಲಿಸೋಕೆ ಜಾಗನೇ ಇಲ್ಲ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಪೂರ್ತಿಯಾಗಿ ಪ್ರೂಫ್ ತಗೊಳಕ್ಕಾಗಲ್ಲ, ಸಾಮಾನ್ಯರಿಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಈ ಡ್ರೈವರ್ ಅನ್ನೋನು ತನ್ನ ಸೀಟ್ ಬಿಟ್ಟು ಚಲಿಸಕ್ಕಾಗಲ್ಲ. ನಾವೆಲ್ಲ ಹತ್ತಾ ಇರ್ತೀವಿ, ಇಳಿತಾ ಇರ್ತೀವಿ, ಕಂಡಕ್ಟರ್ ಓಡಾಡ್ತಾ ಇರ್ತಾನೆ, ಟಿಕೆಟ್ ಕೊಡ್ತಿರ್ತಾನೆ. ಡ್ರೈವರ್ ಅನ್ನೋನು ಆ ಜಾಗ ಬಿಟ್ಟು ಇಳ್ದ ಅಂದ್ರೆ ಅನಾಹುತ ಆಗತ್ತೆ. ಹಾಗಾಗಿ ಡ್ರೈವರ್ ಹೇಗೆ ಅಲ್ಲೇ ಇರ್ತಾನೋ, ಅವನು ಚಾಲಕ ಶಕ್ತಿ, ಎಲ್ರೂ ನಮ್ಮನ್ನ ಕರ್ಕೊಂಡು ಹೋಗಿ ಸೇಫ್ ಆಗಿ ರೀಚ್ ಮಾಡಿಸ್ಬೇಕು. ಆ ತರ ಸದ್ಯಕ್ಕೆ ಈ ಪರಮಾತ್ಮ ಶಕ್ತಿ, ವಿಶ್ವಚೇತನ ಶಕ್ತಿ ಅಥವಾ ಭಗವಂತ ಶಕ್ತಿ ಅಂತ ನಾವೇನ್ ಹೇಳ್ತೀವಿ, ಇದನ್ನ ನಾವು ಡ್ರೈವರ್ ಅಂತ ಅನ್ಕೋಬಹುದು. ಇದೊಂದು ಚಿಕ್ಕ ಉದಾಹರಣೆ ಕೊಡಬೇಕು, ಸಾಮಾನ್ಯರಿಗೆ ಅರ್ಥ ಆಗತ್ತೆ ಅಂತ ಇತ್ತು. ಈ ಜಡಕ್ಕೆ ಅಂದ್ರೆ ನಿರ್ಜೀವ ವಸ್ತುಗಳಿಗೆ ಜಡ ಪ್ರಕೃತಿ ಏನಿದೆ ಅದಕ್ಕೆ ಭೋಕ್ತೃ ಅನ್ನೋದಿಲ್ಲ ಅಂತ ಹೇಳಿದೆ. ಭೋಕ್ತೃ ಅನ್ನೋದಿಲ್ಲ ಅಂದ್ರೆ ಭೋಗಿಸುವುದು, ಅನುಭವಿಸುವುದು ಅನ್ನೋದಿಲ್ಲ. ಈಗ ಯಾವುದೋ ಒಂದು ಕಲ್ಲು, ಗೋಡೆ, ಯಾವುದೋ ಮಣ್ಣು, ಅದಕ್ಕೆ ತಗೊಂಡೋಗಿ ನೀವು ಸಿಹಿ ಮಾಡಿದೀನಿ, ಏನೋ ಸ್ವೀಟ್ ಮಾಡಿದೀನಿ ಅಥವಾ ಏನೋ ಹೋಳಿಗೆ ಮಾಡಿದೀನಿ, ಅದು ಮಾಡಿದೀನಿ ಅಂತ ಕೊಟ್ರೆ ತಿನ್ನಲ್ಲ. ಅದಕ್ಕೆ ಯಾವುದೋ ಒಂದು ಸಿನಿಮಾ ತೋರಿಸ್ತೀನಿ, ಒಳ್ಳೆ ಸಿನಿಮಾ ಅಂದ್ರೆ ಅಂದ್ರೆ ಭೋಗಿಸುವುದು ಅನ್ನೋದು ಅದಕ್ಕೇನಿಲ್ಲ, ಅದಕ್ಕೇನು ಗೊತ್ತಾಗಲ್ಲ, ಅದು ಬಿದ್ದಲ್ಲೇ ಬಿದ್ದಿರುತ್ತೆ. ಯಾರೋ ಒಬ್ರು ಒಂದು ಚೇರನ್ನ ಎತ್ತಿಟ್ಟಿಲ್ಲ, ಒಂದು ಕಲ್ಲನ್ನ ಎತ್ತಿಟ್ಟಿಲ್ಲ ಆ ಜಾಗದಿಂದ ಅಂದ್ರೆ 100 ವರ್ಷಗಳಾದ್ರೂ ಅದನ್ನೇ ಬಿದ್ದಿರುತ್ತೆ. ಅದಕ್ಕೆ ಭೋಕ್ತೃ ಅನ್ನೋದಿಲ್ಲ, ಜೀವನೇ ಇಲ್ಲ ಅಂದ್ಮೇಲೆ ಏನೂ ಇಲ್ಲ. ಅದೇ ರೀತಿ ವಿಶ್ವಚೇತನ ಶಕ್ತಿಗೂ ಕೂಡ ಭೋಕ್ತೃ ಅನ್ನೋದಿಲ್ಲ. ಅಂದ್ರೆ ಅದರ ಅರ್ಥ ಅದು ಜಡತರ ಅಂತಲ್ಲ, ಭೋಕ್ತೃ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ಪ್ರತಿಯೊಂದು ಅದು ಆನಂದ ಸ್ವರೂಪ ಆಗಿರೋದ್ರಿಂದ ಅದಕ್ಕೆಲ್ಲಾನು ಸಿಕ್ಕಿದೆ. ಭಗವಂತ ಶಕ್ತಿನ ನಿತ್ಯ ತೃಪ್ತ, ಆನಂದ ಸ್ವರೂಪ, ನಿತ್ಯ ನವೀನ ಅಂತ ಹೇಳ್ತಾರೆ. ಅದು ಯಾವಾಗ್ಲೂ ಹಾಗೆ ಇರೋದ್ರಿಂದ ಅದಕ್ಕೆ ಯಾವುದೇ ಒಂದು ವಿಷಯಗಳನ್ನ ಅನುಭವಿಸೋದಾಗ್ಲಿ ಎಂಜಾಯ್ ಮಾಡೋದಾಗ್ಲಿ ಅದಕ್ಕೆ ಅವಶ್ಯಕತೆನೇ ಇಲ್ಲ. ಅದೇ ಇರೋದೇ ಆನಂದ ಸ್ವರೂಪ. ಆ ಭಗವತ್ ಶಕ್ತಿ ಪರಮಾತ್ಮನ ಬಗ್ಗೆ ಇನ್ನು ಒಂದು ಮಾತನ್ನ ಹೇಳಿ ಈ ಮಂತ್ರದ ಅರ್ಥ ನೋಡೋಣ. ಇದು ಭಗವತ್ ಶಕ್ತಿ ಅನ್ನೋದು, ವಿಶ್ವಚೇತನ ಶಕ್ತಿ ಅನ್ನೋದು ನಿತ್ಯ ನವೀನ ಅಂತ ಹೇಳಿದೆ. ನಿತ್ಯ ನವೀನ ಅಂದ್ರೆ ಇದು ಪ್ರತಿದಿನ ಹೊಸದಾಗಿ ಅಷ್ಟೇ ಫ್ರೆಶ್ ಆಗಿ ಇರುತ್ತೆ. ಈಗ ಹೇಗಿದೆಯೋ 100 ಲಕ್ಷಾಂತರ ವರ್ಷಗಳ ಹಿಂದೆ ಕೂಡ ಹಾಗೆ ಇತ್ತು, ಇನ್ನು ಮುಂದಕ್ಕೂ ಕೂಡ ಹಾಗೆ ಇರುತ್ತೆ. ಪ್ರತಿ ದಿನಾನು ಇದು ನವನವೀನವಾಗಿರುತ್ತೆ. ನವ ಅಂದ್ರೆ ಹೊಸದು, ಪ್ರತಿದಿನ ಅಷ್ಟೇ ಫ್ರೆಶ್ ಆಗಿರುತ್ತೆ. ನಮ್ಮ ತರ ಒಂದು ಭೋಕ್ತೃ ಇಲ್ಲದೆ ಇರೋದ್ರಿಂದ ಅದಕ್ಕೆ ಯಾವುದೇ ನಮ್ಮ ತರ ಒಂದು ಲಿಮಿಟೇಷನ್ಸ್ ಇಲ್ಲ, ಹಳೇದಾಗೋದು ಅನ್ನೋದಿಲ್ಲ, ಅದು ಪ್ರತಿದಿನ ನವನ. ಹಾಗಾಗಿ ಭಗವಂತನ ಪ್ರಣವ ಅಂತ ಹೇಳ್ತಾರೆ. ಬರೀ ನವ ಅಲ್ಲ, ಪ್ರಣವ ಅಂದ್ರೆ ಅತ್ಯುತ್ತಮ ರೀತಿಯಲ್ಲಿ ನವನವೀನವಾಗಿರೋದು. ಅಂದ್ರೆ ಯಾವುದೇ ಒಂದು ಶಬ್ದಕ್ಕೆ ಯೂಸ್ ಮಾಡಿದ್ರೆ ಅದು ಅತ್ಯುತ್ತಮ ರೀತಿಯಾಗಿ ಮಾಡೋದು. ಹಾಗೆ ಪ್ರತಿಯೊಂದು ವರ್ಡ್ ಅಲ್ಲಿ ಅನ್ನೋದು ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಅನ್ನೋದನ್ನ ತೋರಿಸ್ಕೊಡತ್ತೆ. ಹಾಗಾಗಿ ಭಗವಂತನಿಗೆ ಪ್ರಣವ ಅಂತ ಹೆಸರು. ಅಂದ್ರೆ ಅತ್ಯುತ್ತಮ ರೀತಿಯಲ್ಲಿ, ನವ ಅಂದ್ರೆ ಹೊಸದಾಗಿರೋದು. ಆ ಅಲ್ಲಿರೋ ರಕಾರದಿಂದ ನವ ಅನ್ನೋದು ನವ ಆಗಿದೆ. ಹಾಗಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಭಗವಂತನ ಓಂ ಅಂತ ಕರಿತೀವಿ, ಪ್ರಣವ ಅಂತ ಕರಿತೀವಿ ಅಂತ ಎಷ್ಟೋ ಪುಸ್ತಕಗಳಲ್ಲಿ ನಾವು ಓದಿರ್ತೀವಿ. ಅದೇ ರೀತಿ ಭಗವಂತನಿಗೆ ಪ್ರಣವ ಅನ್ನೋ ಹೆಸರು ಬಂದಿರೋದು. ಅವನು ನಿತ್ಯ ನವೀನ, ಪ್ರತಿ ಯಾವಾಗ್ಲೂನು ನಿತ್ಯ ಅಂದ್ರೆ ಪರ್ಮನೆಂಟ್ ಆಗಿ ಫ್ರೆಶ್ ಆಗಿರುವಂತ ಒಂದು ಶಕ್ತಿ ಅದು. ಈಗ ನಾನ್ ಹೇಳಿದ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ, ಈ ಮಂತ್ರ ಏನ್ ಹೇಳ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಯಜುರ್ವೇದದ 40ನೇ ಅಧ್ಯಾಯ 5ನೇ ಮಂತ್ರ. ಈ ಮಂತ್ರ ಏನ್ ಹೇಳ್ತಿದೆ? ತತ್ ಏಜತಿ ಅಂದ್ರೆ, ತತ್ ಅಂದ್ರೆ ಅದು ಅಂತ, ಏಜತಿ ಅನ್ನೋದರ ಮೂಲ ಧಾತು ಏಜೃ ಗತೌ ಅಂತ. ಏಜೃ ಗತೌ ಅಂದ್ರೆ, ಗತೌ ಅಂದ್ರೆ ಮತ್ತೆ
ಚಲಿಸೋದು. ಚಲಿಸೋದು ಇನ್ನೊಂದು ತದೇಜತಿ ಆಯ್ತು. ತನ್ನೈಜತಿ ಅಂದ್ರೆ ತತ್ ನ ಏಜತಿ. ಇದರ ಅರ್ಥ ಇದು ವಿಶ್ವಚೇತನ ಶಕ್ತಿ ಬಗ್ಗೆ ಹೇಳ್ತಾ ಇದೆ. ತದೇಜತಿ ಅಂದ್ರೆ ಅದು ಚಲಿಸುತ್ತೆ, ಅಂದ್ರೆ ಚಲಿಸುತ್ತೆ ಅಂತ ಅಲ್ಲ ಅರ್ಥ. ಇಡೀ ಬ್ರಹ್ಮಾಂಡಕ್ಕೆ ಚಾಲನೆಯನ್ನು ಕೊಡುತ್ತದೆ. ಇಡೀ ಬ್ರಹ್ಮಾಂಡಕ್ಕೆ ಯಾವುದು ಚಾಲನೆ ಕೊಟ್ಟಿದೆಯೋ ಅದ್ಯಾವುದು? ಅದೇ ವಿಶ್ವಚೇತನ ಶಕ್ತಿ, ಭಗವತ್ ಶಕ್ತಿ, ಪರಮಾತ್ಮ, ಚಾಲಕ ಶಕ್ತಿ ಅಂತ ಹೇಳಿದ್ವಲ್ಲ. ಹಾಗಾಗಿ ಇಡೀ ಬ್ರಹ್ಮಾಂಡಕ್ಕೆ ಚಾಲನೆ ಕೊಡುವಂಥ ಆ ವಿಶ್ವಚೇತನ ಶಕ್ತಿ, ಭಗವತ್ ಶಕ್ತಿ, ತತ್ ನ ಏಜತಿ ಅಂದ್ರೆ ಅದು ಮಾತ್ರ ಚಲಿಸಲ್ಲ. ಇಡೀ ಬ್ರಹ್ಮಾಂಡಕ್ಕೆ ಚಾಲನೆ ಕೊಡುತ್ತೆ, ಆದ್ರೆ ಅದು ಚಲಿಸಲ್ಲ. ತತ್ ನ ಏಜತಿ, ತದೇಜತಿ ತತ್ ನ ಏಜತಿ. ತದ್ದೂರೆ ತದ್ವಂತಿಕೆ. ತದ್ದೂರೆ ಅಂದ್ರೆ ದೂರ ಅನ್ನೋದು ಸಾಮಾನ್ಯವಾಗಿ ದೂರ ಅಂತ, ಅದು ತುಂಬಾ ದೂರದಲ್ಲಿದೆ. ತತ್ ದೂರೆ ತತ್ ವಂತಿಕೆ ಅಂದ್ರೆ ಅದು ತುಂಬಾ ಹತ್ತಿರದಲ್ಲೂ ಇದೆ. ಅಂದ್ರೆ ದೂರದಲ್ಲೂ ಇದೆ ಅಂತ ಹೇಳ್ತೀರಾ, ಹತ್ತಿರದಲ್ಲೂ ಇದೆ ಅಂತ ಹೇಳ್ತೀರಾ. ಹೇಗೆ ಅಂತಂದ್ರೆ ಈ ದೂರ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ದೂರ ಅಂದ್ರೆ ಏನು? ಈಗ ನಾನಿಲ್ಲಿ ಕೂತಿದ್ದೀನಿ, ನನ್ನ ಸ್ನೇಹಿತರು ಯಾರೋ ಒಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರು ನನ್ನಿಂದ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಏನೋ ಒಂದು 2 ಫೀಟ್ 3 ಫೀಟ್ ಅಲ್ಲಿ ಕೂತ್ಕೊಂಡಿರ್ಬಹುದು. ನನ್ನ ಇನ್ನೊಬ್ರು ಸ್ನೇಹಿತರಾಗಿರ್ಬೇಕು, ಅವರು ಒಂದು ಅಷ್ಟು ದೂರದಲ್ಲಿ ಕೂತಿದ್ದಾರೆ ಅಂತ. ಇಲ್ಲಿ ಕೂತಿದ್ದಾರೆ, ಇವ್ರಿಗಿಂತ ಅವರು ದೂರ. ಅವ್ರಿಗಿಂತ ಮೂರನೇವ್ರು ಯಾರೋ ಕೂತಿದ್ದಾರೆ, ಅವರೊಂದಷ್ಟು ದೂರದಲ್ಲಿ ಕೂತಿದ್ದಾರೆ, ಒಂದು 7-8 ಫೀಟ್ 10 ಫೀಟ್ ದೂರದಲ್ಲಿ ಕೂತಿದ್ದಾರೆ. ಸೊ ಈ ಮಧ್ಯ, ನಮ್ಮ ಮಧ್ಯ ಏನಿದೆ ದೂರ, ಇವ್ರದಿಗಿಂತ ಅವ್ರ ದೂರ, ಅವ್ರಿಗಿಂತ ಅವ್ರ ದೂರ. ಇದು ಸ್ಥಾನದಲ್ಲಿರುವ ದೂರನ ಹೇಳುತ್ತೆ. 3 ಥರದ ದೂರಗಳಿವೆ. ಒಂದು ಸ್ಥಾನ ದೂರ ಆಯ್ತು, ಇನ್ನೊಂದು ಕಾಲದಿಂದ ದೂರ. ಅಂದ್ರೆ ನನಗೆ ನಮ್ಮ ತಾತ ತುಂಬಾ ದೂರ ಆಗ್ಬೋದು, ಕಾಲದ ಡಿಸ್ಟೆನ್ಸ್ ಅಲ್ಲಿ ನೋಡಕ್ ಹೋದೆ. ಕೃಷ್ಣ, ರಾಮ ತುಂಬಾ ದೂರ. ಅವರೆಲ್ರಿಗಿಂತ ಗಾಂಧಿ ನಮಗೆ ಹತ್ರ, ಮಹಾತ್ಮ ಗಾಂಧೀಜಿ ನಮ್ಗೆ ಹತ್ರ. ಅವ್ರಿಗಿಂತ ನಮ್ಮ ತಾತ ನಮ್ಗೆ ಹತ್ರ. ಇದು ಕಾಲದ ದೃಷ್ಟಿಯಿಂದ ದೂರ ಆಗತ್ತೆ. ಇನ್ನೂ ಒಂದು ದೂರ ಏನು ಅಂದ್ರೆ ಜ್ಞಾನದ ದೃಷ್ಟಿಯಿಂದ ದೂರ ಅಂತ ಹೇಳ್ತೀವಿ. ಅಂದ್ರೆ ಈಗ ನಾನು ಇಲ್ಲಿ ಕೂತಿದ್ದೀನಿ, ನಮ್ಮ ಸ್ನೇಹಿತರು ಅಂತ ಹೇಳಿದೆ, ಎಲ್ಲರೂ ಕೂತಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲರ ಮಧ್ಯ ನಾನಿದ್ದೀನಿ. ಆದ್ರೆ ನಾನು ಯಾವುದೋ ದೇಶದಲ್ಲಿ, ಬೇರೆ ದೇಶದಲ್ಲಿ, ಎಲ್ಲೋ ಅಮೆರಿಕದಲ್ಲಿ ನನ್ನ ರಿಲೇಷನ್ಸ್ ಒಬ್ರಿದ್ದಾರೆ. ಅವರು ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವರೆಲ್ಲರೂ ನನ್ನ ಹತ್ತಿರದಲ್ಲಿ ಇದ್ದಾರೆ ಸ್ಥಾನದಿಂದ. ಆದ್ರೆ ನನ್ನ ಜ್ಞಾನ, ನನ್ನ ಯೋಚನೆ ಅಲ್ಲಿರೋರ್ ಬಗ್ಗೆ, ಅವ್ರು ಹುಷಾರಿರ್ಲಿಲ್ಲ, ಏನಾಯ್ತು, ಫೋನೇ ಮಾಡ್ಲಿಲ್ಲ, ತುಂಬಾ ದಿನ ಆಯ್ತು ಅಂತ ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ನನಗ್ ಯಾರ ಹತ್ರ ಆದ್ರು ಜ್ಞಾನದಿಂದ? ನನ್ನ ಹತ್ರದಲ್ಲಿ ಇಷ್ಟೊಂದು ಜನ ಇರೋರು, ಇವ್ರು ನನಗ್ ಹತ್ರನ? ನನ್ನ ಯೋಚನೆ ಅವ್ರ ಬಗ್ಗೆ ಇರೋದ್ರಿಂದ, ಎಲ್ಲೋ ಅಮೆರಿಕದಲ್ಲೋ, ಲಂಡನ್ನಲ್ಲೋ, ಯಾವುದೋ ಒಂದು ಕಂಟ್ರಿಯಲ್ಲೋ, ಬೇರೆ ಊರಲ್ಲೋ ಇರೋ ಒಂದು ನನ್ನ ಫ್ರೆಂಡ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಅವರು ನನಗ್ ಹತ್ರ ಆದ್ರ ಇವ್ರು ನನಗ್ ಹತ್ರ ಆಗ್ತಾರ? ಇಷ್ಟು ಜನರ ಮಧ್ಯ ಕುತ್ಕೊಂಡು ಯಾರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನೋ ಅವರು ನನಗೆ ಹತ್ರ ಆಗ್ತಾರೆ. ಇದು ಜ್ಞಾನದಿಂದ ಹತ್ತಿರ ದೂರ ಅನ್ನೋದು ಬರುತ್ತೆ. ಈ 3 ದೂರಗಳಲ್ಲಿ ಭಗವಂತ ನಮಗೆ ಹತ್ರನೂ ಇದ್ದಾನೆ, ದೂರನೂ ಇದ್ದಾನೆ. ಅಂದ್ರೆ ಸ್ಥಾನದಿಂದ ಭಗವಂತ ನಮಗೆ ತುಂಬಾ ಹತ್ರ ಇದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದಾನೆ. ಇಲ್ಲೇ ಇರ್ಬೋದು, ಪಕ್ಕದಲ್ಲೇ, ಎದುರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹತ್ರ ಭಗವಂತ ನಮ್ಗೆ ಎಲ್ಲಿ ಸಿಗ್ತಾನಂದ್ರೆ ನಮ್ಮ ಅಂತರಂಗದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಅಂತರಂಗದಲ್ಲೇ ಭಗವಂತ ಇರೋದ್ರಿಂದ ಎಲ್ಲದಕ್ಕಿಂತ ಹತ್ರ ಇದ್ದಾನೆ. ಕಾಲದ ದೃಷ್ಟಿಯಿಂದ ಭಗವಂತನ, ಅವನು ಕಾಲಾತೀತ, ಲಿಂಗಾತೀತ, ನಿರಾಕಾರ ಎಲ್ಲ ಗೊತ್ತು ನಮ್ಗೆ. ಅವನಿಗೆ ಕಾಲದಿಂದಾನು ಭಗವಂತ, ಯಾಕಂದ್ರೆ ಎಲ್ಲಾ ಕಾಲದಲ್ಲೂ ಭಗವಂತ ಇದ್ದಾನೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಭಗವಂತ ಇರ್ಲಿಲ್ಲ, ಕಲಿಯುಗದಲ್ಲಿ ಮಾತ್ರ ಇದ್ದಾನೆ ಅನ್ನೋದೇನಿಲ್ಲ. ಎಲ್ಲಾ ಯುಗದಲ್ಲೂ, ಎಲ್ಲಾ ಕಾಲದಲ್ಲೂ, ಸಮಯ ಅನ್ನೋದು ಶುರುವಾದ ಮುಂಚೆನೂ
ಭಗವಂತನು ಯಾವತ್ತಿಗೂ ಇರೋದ್ರಿಂದ ಕಾಲದ ದೃಷ್ಟಿಯಿಂದ ಭಗವಂತ ನಮಗ್ ದೂರ ಇಲ್ಲ, ಸ್ಥಾನದ ದೃಷ್ಟಿಯಿಂದ ಭಗವಂತ ನಮಗ್ ದೂರ ಇಲ್ಲ. ನಮ್ಮ ಅಂತರಂಗದಲ್ಲೇ ಇದ್ದಾನೆ, ನಮ್ಮ ಅರಿವಿನಲ್ಲೇ ಭಗವಂತ ಇದ್ದಾನೆ. ಹಾಗಾಗಿ ಭಗವಂತ ತದ್ವಂತಿಕೆ ಅಂದ್ರೆ ಹತ್ತಿರದಲ್ಲೇ ಇದ್ದಾನೆ ಇವೆರಡು ದೃಷ್ಟಿಯಿಂದ. ಹಾಗಿದ್ರೆ ತದ್ದೂರೆ ಅಂತ ಇದೆಯಲ್ಲ, ಯಾವುದರಲ್ಲಿ ನಮಗೆ ಭಗವಂತ ದೂರ ಇದ್ದಾನೆ ಅಂದ್ರೆ ಜ್ಞಾನದಿಂದ ಭಗವಂತ ನಮಗ್ ದೂರ ಇದ್ದಾನೆ. ನಾವು ಎಷ್ಟು ಜ್ಞಾನದಿಂದ, ನಾವೆಲ್ಲೇ ಸ್ಥಾನದಿಂದ ನಮ್ಮ ಹತ್ತಿರದಲ್ಲಿದ್ದಾನೆ, ಭಗವಂತನ ಬಗ್ಗೆ ನಾವು ಯೋಚನೆನೇ ಮಾಡ್ತಾ ಇಲ್ಲ ಅಂದ್ರೆ ಜ್ಞಾನದಿಂದ ನಾವು ತುಂಬಾ ದೂರದಲ್ಲಿ. ಎಷ್ಟು ನಾವು ಭಗವಂತನ ಉಪಾಸನೆ ಮಾಡ್ತೀವೋ ಅಷ್ಟು ನಮಗೆ ಹತ್ರದಲ್ಲಿ, ಆ ಒಂದು ದೂರ ಕೂಡ ನಮಗೆ ಹತ್ರ ಆಗುತ್ತೆ. ಅದಕ್ಕೆ ತತ್ ಏಜತಿ ತತ್ ನ ಏಜತಿ ತದ್ದೂರೆ ತದ್ವಂತಿಕೆ. ಕಾಲದಿಂದ ಸ್ಥಾನದಿಂದ ಅವ್ ನಮ್ಗೆ ಹತ್ರ ಇದ್ರು ತತ್ ದೂರ ಅನ್ನೋದು ಜ್ಞಾನದಿಂದ ನಮಗಿಂತ ತುಂಬಾ ದೂರದಲ್ಲಿದ್ದಾನೆ. ನಾವು ಅವನು ತುಂಬಾ ದೂರದಲ್ಲಿದ್ದೀವಿ ಜ್ಞಾನದಲ್ಲಿ, ಜ್ಞಾನದಿಂದಾಗಿ, ಯೋಚನೆಯಿಂದಾಗಿ ಅಂತ ಹೇಳೋದು. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯ ಅಂದ್ರೆ ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಇದೆ. ಅಂದ್ರೆ ಆ ಭಗವತ್ ಶಕ್ತಿ, ಆ ಪರಮಾತ್ಮ ಶಕ್ತಿ, ಆ ವಿಶ್ವಚೇತನ ಶಕ್ತಿ ಅಂತ ನಾವೇನು ಹೇಳ್ತೀವೋ, ಪ್ರತಿ ಸಾರಿ ಮೂರು ಹೇಳ್ತಾ ಇರೋದು ಈಸಿ ಅರ್ಥ ಆಗುತ್ತೆ, ಸುಲಭ ಅನಿಸುತ್ತೆ, ಅದನ್ನ ನೀವು ತಗೋಬಹುದು. ಆ ಒಂದು ಶಕ್ತಿ ಏನಿದೆ ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಇದೆ. ಅಂದ್ರೆ ಅರ್ಥ ಎಲ್ಲದರ ಒಳಗೂ ಅದಿದೆ, ಎಲ್ಲವೂ ಅದರೊಳಗಿದೆ. ಎಲ್ಲದರ ಹೊರಗೂ ಇದೆ ಅಂದ್ರೆ ಏನರ್ಥ ಅದು? ಎಲ್ಲವೂ ಅದರೊಳಗಿದೆ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ, ಅದರ ಒಳಗಡೆ ಪ್ರತಿಯೊಂದು ಇದೆ, ಅದು ಆ ಶಕ್ತಿ ಎಲ್ಲದರ ಹೊರಗೂ ಇದೆ, ಎಲ್ಲದರಲ್ಲೂ ಅದಿದೆ, ಅದರಲ್ಲಿ ಎಲ್ಲಾನು ಇದೆ ಅಂತ ಅರ್ಥ. ಇದು ಈ ಮಂತ್ರದ ಸಂಕ್ಷಿಪ್ತವಾದ ಅರ್ಥ. ಇಲ್ಲಿವರೆಗೂ ನಾನು ಹೇಳಿರೋ ವಿಷಯಗಳು ನಿಮ್ಮೆಲ್ರಿಗೂ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಚೆನ್ನಾಗಿ, ಇನ್ನೂ ಸಾಮಾನ್ಯರಿಗೆ ತಲುಪುವಷ್ಟು ಪ್ರಯತ್ನ ನಾನು ತುಂಬಾ ಪ್ರಯತ್ನ ಮಾಡ್ತಿದ್ದೀನಿ. ಹೀಗೆ ನನ್ನ ಪ್ರಯತ್ನ ಕೂಡ ಪ್ರಾಮಾಣಿಕವಾಗಿ ಮುಂದುವರಿಯುತ್ತೆ. ಎಲ್ಲರವರೆಗೂ ಈ ಎಲ್ಲ ವಿಷಯಗಳು ತಲುಪಬೇಕು ಅನ್ನೋದು ನನ್ನ ಒಂದು ಆಸೆ. ಅದೇ ರೀತಿ ಸಾಮಾನ್ಯರು ಕೂಡ ಅಂದ್ರೆ ಇಲ್ಲಿಟ್ರೇಟ್ಸು ಕೂಡ ಇಷ್ಟೊಂದು ಈ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ತುಂಬಾ ಸಂತೋಷದ ವಿಷಯ. ನನ್ನ ಫ್ರೆಂಡಿಂದ ನನಗೆ ಕಾಲ್ ಬಂದಾಗ ತುಂಬಾನೇ ಸಂತೋಷ ಆಯ್ತು. ಹಾಗೆ ನಿಮಗೂ ಯಾವುದೇ ಒಂದು ವಿಷಯ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಇನ್ನೂ ಸುಲಭವಾಗಿ, ಇನ್ನೂ ಎಲ್ರನ್ನೂ ರೀಚ್ ಆಗೋ ಮಟ್ಟಕ್ಕೆ ಅರ್ಥ ಮಾಡಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ನನ್ನ ಜ್ಞಾನದ ಸಾಮರ್ಥ್ಯದ ತಕ್ಕ ಹಾಗೆ ನನ್ನ ಪ್ರಯತ್ನ ಮಾಡ್ತೀನಿ. ಮುಂದೆ ಒಂದು ಮಂತ್ರ ಮತ್ತು ಅದರ ಅರ್ಥದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.